ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ ಯಂ ಪ್ರೌರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರಾಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ಮೂಕೋಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಹರಿವಾಯು ಗುರುಗಳ ಚರಣಾರವಿಂದಗಳಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಅರ್ಪಿಸಿ ಶ್ರೀಮದ್ ಭಾಗವತ ಮಹಾಪುರಾಣದ ಷಷ್ಠ ಸ್ಕಂದದಲ್ಲಿ ನಿನ್ನೆ ಅಜಾಮಿಳ ಉಪಾಖ್ಯಾನವನ್ನು ಶ್ರವಣ ಮಾಡ್ತಾ ಬಂದ್ವಿ. ನಾರಾಯಣ ವರ್ಮದ ಮಹತ್ವ ಏನು ಅಂತ ತಿಳಿದ್ವಿ. ನಾರಾಯಣ ವರ್ಮದ ಮಹತ್ವ ಹೇಳುವಾಗ ಗುರುಬಲದ ಮಹತ್ವವನ್ನು ಭಾಗವತ ಅನುಸಂಧಾನ ಮಾಡಿಸ್ತದೆ. ಗುರುಪ್ರಸಾದೋ ಬಲವಾನ್ ನತಸ್ಮಾತ್ ಬಲವತ್ತರಃ. ವ್ಯಕ್ತಿ ತನ್ನ ಸಾಧನೆಯನ್ನು ಮುಂದುವರಿಸಬೇಕು, ಸಾಧನದಲ್ಲಿ ಮಾರ್ಗದರ್ಶನ ಬೇಕು, ಎಡವಬಾರ್ದು, ಎಡವಿದ್ರೂ ಮತ್ತೆ ಮೇಲೆ ಹೋಗಬೇಕು ಅಂತಾದರೆ ಗುರುಗಳ ಅನುಗ್ರಹ ಬೇಕು. ಗು ಅಂದ್ರೆ ಅಜ್ಞಾನ, ರು ಅಂದರೆ ಪರಿಹಾರ ಅಂತ ಹಿರಿಯರು ಹೇಳ್ತಾರೆ. ಗುಕಾರೋ ಅಜ್ಞಾನವಾಚಕ, ಋಕಾರ ತನ್ನಿವರ್ತಕ. ಅಜ್ಞಾನವನ್ನು ಪರಿಹಾರ ಮಾಡಿಕೊಳ್ಳೋದು. ಯಾರಿಂದ ಅಜ್ಞಾನ ಪರಿಹಾರ ಆಗಿ ಜ್ಞಾನದ ಪ್ರಕಾಶ ಹೃದಯದಲ್ಲಿ ಬೆಳಗುತ್ತದೋ ಅವರನ್ನೇ ಗುರುಗಳು ಅಂತ ಕರೀತಾರೆ. ಅಂಥ ಗುರುಗಳನ್ನು ಆಶ್ರಯಿಸಿ ನಮ್ಮ ಅಜ್ಞಾನವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತದೆ. ವಿದ್ಯೆಯನ್ನು ಉಪದೇಶ ಮಾಡಿದ ಗುರುಗಳಿಗೆ ನಾವು ತಾತ್ಸಾರ ಮಾಡಬಾರ್ದು. ವಿದ್ಯೋಪದೇಶಕರಾದವರನ್ನು ಬದಲಾಯಿಸಲಿಕ್ಕೆ ನೋಡಬಾರ್ದು. ಇವನಲ್ಲದೆ ಮತ್ತೊಬ್ಬ, ಮತ್ತೊಬ್ಬನಲ್ಲದೆ ಮಗದೊಬ್ಬ ಅಂತ ಅನ್ನಬಾರ್ದು. ವಿಶ್ವರೂಪಾಚಾರ್ಯರನ್ನು ದೇವೇಂದ್ರ ಮೊದಲು ಗುರುಗಳು ಅಂತ ಅವಲಂಬಿಸಿರಲಿಲ್ಲ. ಬೃಹಸ್ಪತ್ಯಾಚಾರ್ಯರು ದೇವಗುರುಗಳು, ಗುರುಗ್ರಹ. ಅವರು ಆಸನದಲ್ಲಿ ಕುಳಿತಾಗ, ಇಂದ್ರ ಆಸನದಲ್ಲಿ ಕುಳಿತಾಗ ಬೃಹಸ್ಪತ್ಯಾಚಾರ್ಯರು ಸಭೆಗೆ ಬಂದರು. ಸಭೆಗೆ ಬಂದ ಬೃಹಸ್ಪತ್ಯಾಚಾರ್ಯರನ್ನು ಇಂದ್ರ ಗೌರವಿಸಲಿಲ್ಲ. ನೋಚ್ಚಚಾಲಾಸನಾದಿಂದ್ರ, ಆಸನದಿಂದ ಇಂದ್ರ ಎದ್ದೇಳಲಿಲ್ಲ. ಗುರುಗಳು ಬಂದಿದ್ದಾರೆ ಅಂತ ಅವರಿಗೆ ಗೌರವ ಕೊಡಬೇಕಿತ್ತಲ್ಲ. ಬೃಹಸ್ಪತ್ಯಾಚಾರ್ಯರು ಮನಸ್ಸಿನಲ್ಲಿ ನೊಂದುಕೊಂಡ್ರು. ಉಪದೇಶ ಮಾಡಿದ ಗುರುಗಳಿಗೆ ಇದೇನಾ ಕೊಡುವ ಗೌರವ? ಶಿಷ್ಯರಾಗಿ ಕೊಡಬೇಕಾದ ಗೌರವ ಕೊಡದಿದ್ದಾಗ ಮನಸ್ಸಿನಲ್ಲಿ ಬೇಸರ ಆಯಿತು. ಆ ಸಭೆಯನ್ನು ಪರಿತ್ಯಜಿಸಿ ಮನೆಗೆ ಬಂದರು. ದೇವೇಂದ್ರನಿಗೆ ಗುರುಬಲ ಇಲ್ಲ ಅಂತ ಅಸುರರಿಗೆ ಗೊತ್ತಾಯಿತು, ದೈತ್ಯರಿಗೆ. ಶತ್ರುಗಳಿಗೆ ಗೊತ್ತಾದ ಕೂಡಲೇ ಆಕ್ರಮಣ ಮಾಡಿದರು. ಗುರುಬಲ ಇಲ್ಲದೇ ಇದ್ದ ಕಾರಣನೇನೆ ಅಸುರರು ಬಹಳ ಥಳಿಸಿದರು, ಸಂಪತ್ತು ಕಸಿದುಕೊಂಡ್ರು, ಪದವಿಯಿಂದ ಇಳಿಯುವ ಹಾಗೆ ಮಾಡಿಬಿಟ್ರು. ಇದು ಭಾಗವತ ನಮಗೆ ಸಂದೇಶ ಕೊಡ್ತದೆ. ಯಾರಿಗೆ ಗುರುಬಲ ಇರಲ್ಲ
ಅವರಿಗೆ ಶತ್ರುಗಳಿಂದ ಸೋಲು ತಪ್ಪಿದ್ದಲ್ಲ. ಹಾಗಾಗಿ ಮನುಷ್ಯ ಗುರುಬಲವನ್ನು ಚೆನ್ನಾಗಿ ಕಾಪಾಡಿಕೊಳ್ಬೇಕು ಅಂತ ಸಂದೇಶ ಹೇಳ್ತದೆ. ಈತ ಹಾಗೆ ಮಾಡಿಕೊಂಡ. ದೇವತೆಗಳು ಸೋತು ಸುಣ್ಣಾದರು. ಬ್ರಹ್ಮದೇವರ ಬಳಿಗೆ ಬಂದ್ರಂತೆ. ಬ್ರಹ್ಮದೇವರೇ, ನಮಗೆ ಗುರುಬಲ ಇಲ್ಲ ಅಂತಾಗಿದೆ, ಅಸುರರು ಸೋಲಿಸಿದ್ದಾರೆ ನಮ್ಮನ್ನು, ಪುನಃ ನಮ್ಮ ಸಂಪತ್ತು ನಮ್ಮ ಕೈ ಸೇರಬೇಕು, ನೀವೇ ಏನಾದರೂ ಉಪಾಯ ಮಾಡಿ ಗುರುಗಳನ್ನು ವ್ಯವಸ್ಥೆ ಮಾಡಿರಿ ಅಂದ್ರಂತೆ. ಬ್ರಹ್ಮದೇವರು ಪ್ರಾರಂಭದಲ್ಲಿ ಬೈತಾರೆ, ಒಳ್ಳೆಯ ಗುರುಗಳನ್ನು ಅವಲಂಬಿಸಿಯೂ ಅವರನ್ನು ಅವಮಾನ ಮಾಡ್ತೀರಲ್ಲ ನೀವು, ಇದು ನಿಮಗೆ ಉಚಿತ ಅಲ್ಲ ಅಂತಂದ್ರು. ನಿಮಗೆ ಘನತೆಗೆ ಧಕ್ಕೆ ಬರುವ ಕೆಲಸ ಮಾಡಿಕೊಂಡ್ರಿ, ಅದೇ ಬೃಹಸ್ಪತಿಗಳನ್ನೇ ಬೇಡ್ಕೊಳ್ರಿ ಅಂತ ಹೇಳಿ ಕಳಿಸಿದರು. ಸರಿ ಇಂಥ ದೇವತೆಗಳು ಬೃಹಸ್ಪತಿ ಆಚಾರ್ಯರ ಮನೆ ಕಡೆಗೆ ಬಂದರು. ಇಲ್ಲ, ನಮ್ಮ ಅಪರಾಧ ಆಗಿದೆ, ನೀವೇ ಬರಬೇಕು ಅಂತ ಕೇಳಿಬಿಡೋಣ ಅಂತ ಬಂದರು. ಬೃಹಸ್ಪತಿ ಆಚಾರ್ಯರು ಮನೆ ಅಂಗಳದಲ್ಲಿ ಕುಳಿತಿದ್ದಾರೆ. ದೇವತೆಗಳೆಲ್ಲ ಬಂದರೆ ಮನೆ ಅಂಗಳದಲ್ಲಿದ್ದ ಬೃಹಸ್ಪತಿಗಳು ಕಾಣಿಸ್ತಾ ಇಲ್ಲ ಅವರಿಗೆ. ಗುರುಗಳು ಮುನಿಸ್ಕೊಂಡ್ರೆ ಎದುರುಗಡೆ ಇದ್ದವರು ಕಾಣಲಾರದು ಅಂತನ್ಲಿಕ್ಕೆ ಇದು ಒಂದು ಘಟನೆ. ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನಕಶ್ಚನ ಅಂತದೆ ಶಾಸ್ತ್ರ. ಭಗವಂತ ನಮ್ಮ ಬಗ್ಗೆ ಸಿಟ್ಟಾದ ಅಂದರೆ ಗುರುಗಳು ಸಮಾಧಾನ ಮಾಡ್ಬೋದಂತೆ. ಗುರುಗಳು ಪ್ರಸನ್ನರಾಗಿದ್ದರೆ ಸಾಕು, ಅವರೇ ಇನ್ಫ್ಲುಯೆನ್ಸ್ ಮಾಡಿ ದೇವರಿಗೂ ಹೇಳಿಬಿಡ್ತಾರೆ, ಏನೋ ತಪ್ಪು ಮಾಡಿದಾನೆ ಕ್ಷಮಿಸಿಬಿಡು ಅಂತ. ದೇವರು ಸಿಟ್ಟಾದರೂ ಗುರುಗಳು ಪ್ರಸನ್ನರಾಗಿದ್ದರೆ ಒಂದರ್ಥದಲ್ಲಿ ದೇವರೂ ಪ್ರಸನ್ನನಾಗ್ತಾನೆ. ಗುರುಗಳೇ ಸಿಟ್ಟಾಗಿಬಿಟ್ರೆ ದೇವರೂ ಇಲ್ಲ ಗುರುಗಳೂ ಇಲ್ಲ ಅಂತಾಗಿಬಿಡ್ತದೆ ಜೀವನದಲ್ಲಿ. ಹಾಗಾಗಿ ಹರೌರುಷ್ಟೇ ಗುರುಸ್ತ್ರಾತ ಗುರೌರುಷ್ಟೇ ನಕಶ್ಚನ ಅಂತನ್ನೋ ಮಾತು ನಮಗೆ ಯಾವಾಗಲೂ ಎಚ್ಚರದಲ್ಲಿರಬೇಕು. ಬೃಹಸ್ಪತ್ಯಾಚಾರ್ಯರ ಮನೆ ಒಳಗೆ ಹೋದರು. ಅವರ ಪತ್ನಿ ತಾರ, ಅವಳನ್ನು ಕೇಳಿದರು, ತಾರೆ ಗುರುಗಳು ಎಲ್ಲಿದ್ದಾರೆ, ನಾವು ಕ್ಷಮೆ ಕೇಳಲಿಕ್ಕೆ ಬಂದಿದ್ದೇವೆ ಗುರುಪತ್ನಿ ಅಂತ ಕೇಳಿಕೊಂಡ್ರು. ಅವಳು ಹೇಳ್ತಾಳೆ, ಮನೆ ಅಂಗಳದಲ್ಲೇ ಇದ್ದಾರಲ್ಲ ಅಂತ. ಅಲ್ಲೇ ಇದ್ದವರು ಕಾಣ್ತಿಲ್ಲ ಅಂದಾಗ ಬೃಹಸ್ಪತ್ಯಾಚಾರ್ಯರ ಅದರ್ಶನದಿಂದ ಅವರು ಕಾಣದೇ ಇದ್ದದ್ರಿಂದ ಮನಸ್ಸಿಗೆ ನೊಂದುಕೊಂಡ್ರು ನಮ್ಮ ಗುರುಗಳು ಅಂತ ಅರ್ಥ ಆಯಿತು. ಬ್ರಹ್ಮನ ಬಳಿಗೆ ಬಂದರು. ಬ್ರಹ್ಮ, ಹೀಗಾಗಿದೆ, ಏನಾದರೂ ಉಪಾಯ ಬೇರೆ ಹೇಳಿಕೊಡು ಸ್ವಾಮಿ. ಹಾಗಾದರೆ ತ್ವಷ್ಟ್ರ ಅಂತ ಒಬ್ಬ ಪ್ರಜಾಪತಿ ಇದ್ದಾನೆ, ಅವರ ಮಗ ವಿಶ್ವರೂಪ. ಆ ವಿಶ್ವರೂಪಾಚಾರ್ಯರನ್ನು ಗುರುಗಳನ್ನಾಗಿ ನೇಮಕ ಮಾಡಿಕೊಳ್ಳ್ರಿ ಅಂತಂದರು. ಪೌರೋಹಿತ್ಯಕ್ಕೆ ಅವರೇ ಬರಲಿ. ಸರಿ, ತ್ವಷ್ಟ್ರುವಿನ ಮನೆಗೆ ಬಂದು ವಿಶ್ವರೂಪರನ್ನು ಬೇಡಿಕೊಂಡ್ರು ದೇವತೆಗಳು, ನೀವೇ ನಮ್ಮ ಯಜ್ಞ ಯಾಗಗಳ ಪುರೋಹಿತರಾಗಿ ಗುರುಗಳಾಗ್ರಿ ಅಂತ. ವಿಶ್ವರೂಪಾಚಾರ್ಯರು ಮೊದಲು ಪೌರೋಹಿತ್ಯಕ್ಕೂ ಒಪ್ಪಲೇ ಇಲ್ಲ. ಈ ಪೌರೋಹಿತ್ಯ ಅನ್ನೋ ವೃತ್ತಿ ಇದೆಯಲ್ಲ, ಅಷ್ಟು ಸುಲಭದ ವೃತ್ತಿ ಅಲ್ಲ. ಹಣ ಸಂಪಾದನೆ ಮಾಡಬಹುದೇನೋ, ಆದರೆ ದಾನಗಳನ್ನು ಇಸಿಕೊಂಡು ದಕ್ಷಿಣೆ ಇಸಿಕೊಂಡ ಮೇಲೆ ಜೊತೆಯಲ್ಲಿ ಪಾಪ ಸಂಘಟನೆ ಜಾಸ್ತಿ ಆಗ್ತದೆ. ಆ ಪಾಪ ಸಂಘಟನೆ ಆದಾಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳೇಬೇಕು ಕಡ್ಡಾಯವಾಗಿ. ಅದನ್ನು ಸರಿಯಾಗಿ ಆಚರಿಸದೆ ಹೋದರೆ ಮನುಷ್ಯನಿಗೆ ತನ್ನ ಸಾಧನೆಯಲ್ಲಿ ಕುಂಠಿತ ಆಗ್ತದೆ. ನೀವು ಪೌರೋಹಿತ್ಯಕ್ಕೆ ಅಂತ ಬರಮಾಡ್ಕೊಳ್ತೀರಿ, ನನ್ನನ್ನು ನಮಸ್ಕಾರ ಮಾಡ್ತೀರಿ, ದಾನ ಕೊಡ್ತೀರಿ, ದಕ್ಷಿಣೆ ಕೊಡ್ತೀರಿ, ಆದರೆ ಪ್ರಾಯಶ್ಚಿತ್ತಕ್ಕೆ ಅಂತ ನಾನು ಸಮಯ ಜಾಸ್ತಿ ಹಾಕಬೇಕಾಗ್ತದೆ. ಮಾಡೋದು ಮಾಡಿಸಿ, ದಾನ ಇಸಿಕೊಂಡು ಪ್ರಾಯಶ್ಚಿತ್ತ ಮಾಡಿಕೊಳ್ಳಿಕ್ಕೆ ಸಮಯ ಹಾಕಿ ವ್ಯರ್ಥ ಮಾಡಲಾರೆ, ನಾನು ಬರಲ್ಲ ಅಂತಂದ್ರಂತ. ಪೌರೋಧ ಸಂಹೃಷ್ಯತಿಯೇನ ದುರ್ಮತಿ. ಪೌರೋಹಿತ್ಯದ ಕಾರ್ಯ ಸುಲಭ ನಿಭಾಯಿಸುವಂಥ ಕಾರ್ಯ ಏನಲ್ಲ. ನನಗದರ ಬಗ್ಗೆ ಆಸ್ಥೆ ಇಲ್ಲ, ನಾನು ಆ ಪ್ರಾಯಶ್ಚಿತ್ತಕ್ಕಾಗಿ ಅಂತ ಸಮಯ ಹರಣ ಮಾಡಲಾರೆ.
ಈಗ ಹೇಗಿದ್ದೇನೋ ತೃಪ್ತನಾಗಿದ್ದೇನೆ, ಹೀಗೆ ಇರ್ತೇನೆ ಅಂದ್ರಂತೆ. ದೇವತೆಗಳು ಭಾಳ ಒತ್ತಾಯ ಮಾಡಿದರು. ಇಲ್ಲ, ಬ್ರಹ್ಮದೇವರು ಹೇಳಿ ಕಳಿಸಿದ್ದಾರೆ ನಿಮ್ಮ ಹೆಸರು ಅಂತಂದರು. ಇದು ಬೇರೆ, ಬ್ರಹ್ಮನ ಇನ್ಫ್ಲುಯೆನ್ಸ್. ಬ್ರಹ್ಮ ಹೇಳಿದಾನ, ನೀವು ಬೇರೆ ಒತ್ತಾಯ ಭಾಳ ಮಾಡ್ತಿದ್ದೀರಿ. ದೇವತೆಗಳು ಕರೆದಾಗ ಇಲ್ಲ ಅಂತನ್ನೋದು ಸರಿಯಲ್ಲ ಮನುಷ್ಯರಿಗೆ, ಋಷಿಗಳಿಗೆ. ಬಹಳ ಒತ್ತಾಯದಿಂದ ಒಪ್ಪಿದರು. ಒಪ್ಪಿದ ಮೇಲೆ ನಾರಾಯಣವರ್ಮ ಉಪದೇಶನೂ ಮಾಡಿದರು. ಆ ನಾರಾಯಣವರ್ಮದ ಪ್ರಭಾವದಿಂದ ಇಂದ್ರ ಸಶಕ್ತನಾದ, ದೇವತೆಗಳಿಗೆ ಬಲ ಬಂತು, ದೈತ್ಯರನ್ನೆಲ್ಲ ಯುದ್ಧದಲ್ಲಿ ಸೋಲಿಸಿದರು ಅಂತ ಪುರಾಣ ಹೇಳ್ತದೆ. ಶುಕಾಚಾರ್ಯರು ನಾರಾಯಣವರ್ಮದ ವಿವರಣೆ ಮಾಡ್ತಾರೆ. ಪರೀಕ್ಷಿತನ ರಾಜನಿಗೆ ಕುತೂಹಲ ಆಯಿತು. ಪರೀಕ್ಷಿತನಿಗೆ ಅದು ಏನು ಉಪದೇಶ ಮಾಡಿದ್ರು ನನಗೂ ಹೇಳ್ರಿ ಅಂತ ಕೇಳ್ದ. ಹರಿರ್ವಿದಧ್ಯಾನ್ ಮಮ ಸರ್ವರಕ್ಷಾಂ ನ್ಯಸ್ತಾಂಘ್ರಿ ಪದ್ಮ ಪತಗೇಂದ್ರ ಪೃಷ್ಠೇ ದರಾಸಿ ಚರ್ಮಾರಿ ಚ ಗದೇಶು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು ದರಾರಿ ಚರ್ಮಾಸಿ ಗದೇಶು ಚಾಪ ಪಾಶಾನ್ ದಧಾನೋಷ್ಟ ಗುಣೋಷ್ಟ ಬಾಹು ಜಲೇಶು ಮಾಂ ರಕ್ಷತು ಮತ್ಸ್ಯಮೂರ್ತಿ ಯಾದೋ ಗಣೇಭ್ಯೋ ವರುಣಸ್ಯ ಪಾಶಾತ್ ಸ್ಥಳೇಶು ಮಾಯಾವಟು ವಾಮನೋ ವ್ಯಾತ್ರಿವಿಕ್ರಮಃಖೇವತು ವಿಶ್ವರೂಪಃ ದುರ್ಗೇಶ್ವಟವ್ಯಾಜಿಮುಖಾದಿಷು ಪ್ರಭುಃ ಪಾಯಾನ್ ನೃಸಿಂಹೋಸುರ ಯೂಥಪಾರಿಃ ವಿಮುಂಚತೋ ಯಸ್ಯ ಮಹಾಟ್ಟಹಾಸಂ ದಿಶೋ ವಿನೇದುಃ ನ್ಯಪತಂಶ್ಚ ಗರ್ಭಾಃ ರಕ್ಷತ್ವಸೌಮಾಧ್ವನಿ ಯಜ್ಞಕಲ್ಪಃ ಸ್ವದಂಷ್ಟ್ರಯೋನ್ನೀತಧರೋ ವರಾಹಃ ರಾಮೋದ್ರಿಕೂಟೇಶ್ವಥ ವಿಪ್ರವಾಸೇ ಸ ಲಕ್ಷ್ಮಣೋ ವ್ಯಾತ್ ಭರತಾಗ್ರಜೋ ಮಾಮುಗ್ರಧರ್ಮಾದಖಿಲಾತ್ ಪ್ರಮಾದಾನ್ ನಾರಾಯಣಃ ಪಾತು ನರಶ್ಚ ಹಾಸಾತ್ ದತ್ತಸ್ತ್ವಯೋಗಾದಥ ಯೋಗನಾಥಃ ಪಾಯಾದ್ ಗುಣೇಶಃ ಕಪಿಲಃ ಕರ್ಮಬಂಧಾತ್. ಇದು ನಾರಾಯಣವರ್ಮ 24 ಶ್ಲೋಕಗಳನ್ನು ಒಳಗೊಂಡಿದೆ. ಗಾಯತ್ರಿ ಮಂತ್ರದಲ್ಲಿರುವ ಶಕ್ತಿ ನಾರಾಯಣವರ್ಮದಲ್ಲಿಯೂ ಇದೆ. ಹಾಗಾಗಿ 24. ಉಳಿದ ಶ್ಲೋಕಗಳೆಲ್ಲ ಫಲಶ್ರುತಿ. ಬಹಳಷ್ಟು ಉಪಟಳಗಳು, ದುಷ್ಟಶಕ್ತಿಗಳು ನಮ್ಮ ಮೇಲೆ ಆಕ್ರಮಿಸ್ತಾ ಇದ್ದರೆ ನಾರಾಯಣವರ್ಮವನ್ನು ಪಾರಾಯಣ ಮಾಡಿದರೆ ಅದು ಪರಿಹಾರ ಮಾಡ್ತದೆ. ಹೀಗೆ ನಾರಾಯಣವರ್ಮದ ಉಪದೇಶ ಪಡೆದಂಥ ದೇವೇಂದ್ರ ಅಸುರರನ್ನೇನೋ ಗೆದ್ದ, ಪುರೋಹಿತರನ್ನು ಬೇರೆಯವರನ್ನು ಮಾಡಿಕೊಂಡ ಬೃಹಸ್ಪತ್ಯಾಚಾರ್ಯರಲ್ಲದೆ. ಆದರೆ ವಿಶ್ವರೂಪಾಚಾರ್ಯರಿಗೆ ತಾಯಿ ಕಡೆಯಿಂದ ಅಸುರರೆಲ್ಲ ಸಂಬಂಧಿಗಳಾಗಬೇಕಾಗಿತ್ತು. ಅವರು ಹೇಳಿ ಕಳಿಸಿದ್ರಂತೆ ತಾಯಿ ಕಡೆಯಿಂದ. ವಿಶ್ವರೂಪನ ತಾಯಿ ರಚನಾ ತ್ವಷ್ಟೃ ಪ್ರಜಾಪತಿಯ ಹೆಂಡತಿ. ಹೇಳ್ತಾರೆ, ನಿನ್ನ ಮಗನೇ ದೇವತೆಗಳಿಗೆ ಪುರೋಹಿತ್ಯ ಮಾಡಿಸ್ತಾನೆ, ನಮಗೂ ಆಹುತಿ ಹಾಕಬೇಕಲ್ಲ ಅಂತ ಕೇಳಿದ್ರಂತೆ. ಸೋದರ ಮಾವನ ಸಂಬಂಧ ಆಗಲಿ ಅಂತ ವಿಶ್ವರೂಪರು ತಾಯಿ ಮಾತು ಕೇಳಿ ದೇವತೆಗಳಿಗೂ ಆಹುತಿ, ಅಸುರರಿಗೂ ಆಹುತಿ ಹಾಕಿಬಿಟ್ರಂತೆ. ಸರ್ವಜ್ಞನಾದ ಇಂದ್ರ ಆಹುತಿ ಯಾರ್ಯಾರಿಗೆ ಹಾಕ್ತಿದ್ದಾನೆ ವಿಶ್ವರೂಪ ಅಂತ ಗೊತ್ತಾಗದೇ ಇರ್ತದ. ಅವನಿಗೆ ಅರ್ಥ ಆಯಿತು ಇಲ್ಲೇನೋ ಆಗಿದೆ ಸಮಸ್ಯೆ ಅಂತ. ಸಿಟ್ಟಾದ. ವಿಶ್ವರೂಪಾಚಾರ್ಯರಿಗೆ 3 ತಲೆಗಳಿತ್ತಂತೆ. ಒಂದು ತಲೆ ಕತ್ತರಿಸಿದ, ಮತ್ತೊಂದು ತಲೆ ಕತ್ತರಿಸಿದ, ಇನ್ನೊಂದು ತಲೆನೂ ಕತ್ತರಿಸಿಬಿಟ್ಟ. ಸೋಮಪೀಠ, ಸುರಾಪೀಠ, ಅನ್ನಾದ ಅಂತ 3 ತಲೆಗಳಿದ್ವಂತೆ. 3 ತಲೆಗಳನ್ನು ಕತ್ತರಿಸಿ ಕೆಳಗೆ ಬೀಳಿಸಿಬಿಟ್ಟ ವಿಶ್ವರೂಪರನ್ನು. ತ್ವಷ್ಟೃ ಪ್ರಜಾಪತಿಗೆ ಗೊತ್ತಾಯಿತು, ನನ್ನ ಮಗ ಬೇಡ, ನಾನು ಪೌರೋಹಿತ್ಯಕ್ಕೆ ಬರಲ್ಲ ಅಂತ ಹೇಳಿದ್ದ. ಅವನನ್ನು ಬಲವಂತ ಮಾಡಿ ಒತ್ತಾಯ ಮಾಡಿ ಕರ್ಕೊಂಡು ಹೋದವನು ದೇವೇಂದ್ರ. ಬೇಕಾದಾಗೆ ಬಳಸ್ಕೊಂಡು
ತಲೆ ಕತ್ತರಿಸಿಬಿಟ್ರಲ್ಲ ಅಂತ ಸಿಟ್ಟಾದ ತ್ವಷ್ಟೃ. ಮಗನ್ ಕಳ್ಕೊಂಡ ಸಿಟ್ಟಿಗೆ ತ್ವಷ್ಟೃ ಪ್ರಜಾಪತಿ ಯಾಗ ಮಾಡಿದ. ಇಂದ್ರನನ್ನು ಇಲ್ಲ ಅನ್ನಿಸುವ ಮಗನನ್ನು ಪಡಿತೇನೆ ಅಂತ. ತ್ವಷ್ಟೃವಿನ ಯಾಗದಲ್ಲಿ ಆಹುತಿಗಳನ್ನು ಕೊಡುವಾಗ ಮಂತ್ರ ಹೇಳ್ತಾ ಇದ್ದ ತ್ವಷ್ಟೃ. ಆ ಮಂತ್ರದಲ್ಲಿ ಸ್ವರ ವ್ಯತ್ಯಾಸ ಆಯಿತು. ವೇದ ಮಂತ್ರಗಳ ಸ್ವರ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಫಲ ವಿಪರೀತವಾದದ್ದು ಸಿಗ್ತದೆ. ಬಯಸಿದ್ದೇನೋ ಸಿಗೋದೇನೋ ಅಂತ ಆಗಿಬಿಡ್ತದೆ. ಹಾಗಾಗಿ ಸ್ವರಗಳನ್ನು ವ್ಯತ್ಯಾಸ ಮಾಡಿ ವೇದವನ್ನು ಉಚ್ಚಾರಣೆ ಮಾಡಬಾರದು. ಇವನ ಸ್ವರ ವ್ಯತ್ಯಾಸದ ವೇದ ಮಂತ್ರ ಯಜ್ಞಕುಂಡದಿಂದ ಒಬ್ಬ ದೊಡ್ಡ ಅಸುರ ಏನೋ ಹುಟ್ಟಿಬಿಟ್ಟ. ತಲೆ ಒಳಗಿದೆ ಅವನಿಗೆ. ಹುಟ್ಟಿದ ಅಸುರ ಇಂದ್ರನನ್ನು ಕೊಲ್ಲಿಕ್ಕೆ ಹುಟ್ಟಿದಾನೆ ಅಂತ ತ್ವಷ್ಟೃ ಪ್ರಜಾಪತಿಗೆ. ಆದರೆ ಸ್ವರ ವ್ಯತ್ಯಾಸ ಆದದ್ದಕ್ಕೆ ಇಂದ್ರನನ್ನು ಕೊಲ್ಲವನಲ್ಲ, ಇಂದ್ರನಿಂದ ಸಾಯುವ ಮಗ ಹುಟ್ಟಿದಾಗ ಆಯಿತು. ಇದು ನಮಗೆ ಕೊಡುವ ಎಚ್ಚರಿಕೆ. ವೇದ ಭಗವಂತನನ್ನು ಸ್ತೋತ್ರ ಮಾಡೋದು, ಇನ್ನಿತರ ಬೇರೆ ಬೇರೆ ಸಂಸ್ಕೃತದಲ್ಲಿರುವ ಪದಗಳನ್ನು ಹೇಳೋದು ಎಲ್ಲ ಪರಿಶುದ್ಧವಾಗಿ ಹೇಳಬೇಕು. ಎಲ್ಲೋ ಲಕ್ಷ್ಯ ಏನೋ ಮಾಡೋದು, ಶ್ರದ್ಧೆ ಇಲ್ಲದೆ ಹೇಳೋದು, ಅರ್ಥ ಮಾಡಿಕೊಳ್ಳದೆ ಹೇಳೋದು, ಇಂಥವುಗಳು ಮನುಷ್ಯರಲ್ಲಿ ನಡೀತಿರ್ತದೆ. ಅವುಗಳ ಬಗ್ಗೆ ಸ್ವಲ್ಪ ಎಚ್ಚರ ವಹಿಸಲಿ ಅಂತ ಇಂಥ ಕಥೆಯನ್ನು ಹೇಳ್ತಾರೆ. ಆ ಯಜ್ಞಕುಂಡದಿಂದ ಹುಟ್ಟಿದ ವೃತ್ರಾಸುರ ನಭೋಲೋಕ ವ್ಯಾಪಿ ಬೆಳೆದ. ತ್ವಷ್ಟೃ ಹೇಳಿ ಕಳಿಸಿದ, ಇಂದ್ರನನ್ನು ಕೊಂದು ಬಾ ಅಂತ. ಇಂದ್ರನ ಜೊತೆಗೆ ಯುದ್ಧ ಶುರು ಆಯಿತು. ಇಂದ್ರನ ಯುದ್ಧ ವೃತ್ರಾಸುರನ ಜೊತೆಗೆ ಬಹಳ ದಿನ ನಡೀತಂತೆ. ಇಂದ್ರ ಏನು ಮಾಡಿದರೂ ವೃತ್ರನನ್ನು ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ. ಸೋಲಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಇನ್ನು ಕೊಲ್ಲೋದೇನು? ಭಾಳ ಸುಸ್ತಾದ. ಯಾಕಾದರೂ ನಾನು ವಿಶ್ವರೂಪಾಚಾರ್ಯರನ್ನ ಕೊಂದೋ, ಯಾಕಾದರೂ ಬೃಹಸ್ಪತ್ಯಾಚಾರ್ಯರನ್ನ ಅವಮಾನ ಮಾಡಿದ್ನೋ ಅಂತ ಅನಿಸ್ಬಿಡ್ತಂತೆ. ಇದ್ದ ಗುರುಗಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕೋ ಬೇಡ. ಆಸನದಿಂದ ಎದ್ದು ಒಂದು ಗೌರವ ಕೊಟ್ಟಿದ್ದರೆ ಬೃಹಸ್ಪತ್ಯಾಚಾರ್ಯರಿಗೆ ಈ ಕಥೆನೇ ಆಗ್ತಿರಲಿಲ್ಲ. ಒಬ್ಬ ಗುರುಗಳನ್ನು ಅವಮಾನ ಮಾಡಿದ್ದಕ್ಕೆ ಮತ್ತೊಬ್ಬ ಗುರುಗಳನ್ನು ಆಶ್ರಯಿಸಿ ಅವರನ್ನೂ ಕೊಂದರೆ ಇನ್ನೇನಾಗಬೇಡ ಹೇಳಿ. ವೃತ್ರನ ಬಾಧೆ ಬಹಳ ಆಯಿತು. ನಾರಾಯಣನನ್ನು ಶರಣು ಹೋದ. ನಾನು ತಪ್ಪು ಮಾಡಿದ್ದೇನೆ ನಾರಾಯಣ, ಬೃಹಸ್ಪತ್ಯಾಚಾರ್ಯರನ್ನು ತಿರಸ್ಕರಿಸಿದೆ, ವಿಶ್ವರೂಪನನ್ನು ಹೊಸದಾಗಿ ಸೇರಿಸ್ಕೊಂಡೆ, ಅವನ ತಲೆನೂ ಕತ್ತರಿಸಿಬಿಟ್ಟೆ, ಅಸುರರಿಗೆ ಆಹುತಿ ಕೊಡ್ತಾನಲ್ಲ ಅಂತ. ಅಂತೂ ನನ್ನ ಬದುಕಿನಲ್ಲಿ ಏರಿಳಿತ ಜಾಸ್ತಿ ಆಯಿತು ಅಂತಂದ. ವೃತ್ರನ ಬಾಧೆ ಪರಿಹಾರ ಆಗಲಿಕ್ಕೆ ಏನಾದರೂ ಉಪಾಯ ಹೇಳು. ಲೋಕಕಂಠಕನಾಗಿ ಬೆಳೆದ ವೃತ್ರಾಸುರನ ಸಂಹಾರ ಹೇಗೆ ಮಾಡಬೇಕು? ನಾರಾಯಣ ಹೇಳಿದ, ದಧೀಚಿ ಅಂತ ಒಬ್ಬ ಋಷಿಗಳು ತಪಸ್ಸು ಮಾಡ್ತಾ ಇದ್ದಾರೆ. ಅವರು ಮಾಡ್ತಿರುವ ತಪಸ್ಸಿನ ಪ್ರಭಾವ ಎಷ್ಟು? ಅವರ ದೇಹದಲ್ಲಿರುವ ಅವಯವಗಳೆಲ್ಲ ನನ್ನ ಸನ್ನಿಧಾನಕ್ಕೆ ಪಾತ್ರ ಆಗಿವೆ. ಆ ದೇಹದ ಒಳಗಿರುವ ಅಸ್ಥಿಗಳನ್ನು ನೀನು ಇಸಿಕೊಂಡು ಆಯುಧ ಮಾಡಿ ವೃತ್ರನ ಜೊತೆಗೆ ಯುದ್ಧ ಮಾಡು, ವೃತ್ರನ ಸಂಹಾರ ಆಗ್ತದೆ ಅಂತಂದ. ದೇವತೆಗಳು ಇಂದ್ರನನ್ನು ಮುಂದೆ ಮಾಡಿಕೊಂಡು ದಧೀಚಿಗಳ ಆಶ್ರಮಕ್ಕೆ ಬಂದರು. ದಧೀಚಿಗಳನ್ನು ಪ್ರಾರ್ಥನೆ ಮಾಡಿದರು. ಎಷ್ಟು ದೊಡ್ಡ ತಪಸ್ವಿಗಳು ನೀವು, ಲೋಕಕ್ಕೊಂದು ಕಂಠಕ ಎದುರಾಗಿದೆ, ನಿಮ್ಮಿಂದ ಪರಿಹಾರ ಆಗಬೇಕು ಅಂತ ಕೇಳಿದರು. ಹಣ್ಣಣ್ಣು ಮುದುಕರು, ದೇಹ ಎಲ್ಲ ಸ್ಥವಿರ, ಮುದುಕರಾದ್ದರಿಂದ ಜರ್ಜರಿತವಾಗಿ ಬಿಟ್ಟಿದೆ. ಆದರೆ ದಧೀಚಿ ಋಷಿಗಳು ಅಂತಾರೆ ದೇವತೆಗಳಿಗೆ, ನನ್ನ ದೇಹವನ್ನು ಕೊಟ್ಟರೆ ಲೋಕಕ್ಕೆ ಕಲ್ಯಾಣ ಆಗ್ತದೆ ಅಂತಿದ್ದೀರಿ, ಈಗಲೇ ದೇಹ ಬಿಡ್ತೇನೆ ಅಂತಂದ್ರಂತೆ. ನನಗೊಂದೇ ಆಸೆ, ಎಲ್ಲ ತೀರ್ಥಗಳನ್ನು ಹೋಗಿ ಒಂದ್ಸಲಿ ಸ್ನಾನ ಮಾಡಬೇಕು ಅಂತಂದ್ರಂತೆ. ಈ ಮುದುಕರನ್ನು ಹಿಡ್ಕೊಂಡು ಎತ್ಕೊಂಡು ತೀರ್ಥದಲ್ಲಿ ಮುಳುಗಿಸಿ, ಗಂಗೆಯಲ್ಲಿ ಯಮುನೆಯಲ್ಲಿ ಕಠಿಣ. ದೇವತೆಗಳಿಗೆ ಅಚಿಂತ್ಯ ಶಕ್ತಿ ಇದೆ. ಹಾಗಾಗಿ ಎಲ್ಲ ತೀರ್ಥಗಳಿಗೂ ದಧೀಚಿಗಳ ಆಶ್ರಮದ ಎದುರುಗಡೆ ಇದ್ದಂಥ ಸರೋವರಕ್ಕೆ ಬರಲಿಕ್ಕೆ ಹೇಳಿದ್ರಂತೆ. ಎಲ್ಲ ತೀರ್ಥಗಳ ಅಭಿಮಾನಿಗಳು ದಧೀಚಿಗಳ ಆಶ್ರಮದ ಎದುರುಗಡೆ ಇದ್ದ ಸರೋವರಕ್ಕೆ ಬಂದು ನೆಲೆಸಿದ್ರಂತೆ ಸಮಯಕ್ಕೆ ಸರಿಯಾಗಿ. ದಧೀಚಿ ಋಷಿಗಳಲ್ಲಿ ಹೋಗಿ ಮುಳುಗಿದರು. ಸಕಲ ತೀರ್ಥ ಸ್ನಾನ ಆಯಿತು ಅಂತ.
ಅದನ್ನು ಮಿಶ್ರಕ್ ತೀರ್ಥ ಅಂತ ಕರೀತಾರೆ. ಭಾಗವತದಲ್ಲಿ ಈ ಕಥೆ ಬಂದಿಲ್ಲ. ಎಲ್ಲ ತೀರ್ಥಗಳ ಮಿಶ್ರಣ ಆದದ್ದಕ್ಕೆ ಮಿಶ್ರಕ್ ತೀರ್ಥ. ನೈಮಿಷಾರಣ್ಯದಿಂದ ಸ್ವಲ್ಪ ದೂರದಲ್ಲಿ ಇವತ್ತಿಗೂ ದಧೀಚಿಗಳ ಆಶ್ರಮ ಹಾಗೂ ಈ ತೀರ್ಥವನ್ನು ನಾವು ನೋಡ್ಬೋದು. ಅದನ್ನು ಆ ಹೆಸರಿನಿಂದ ಆಮೇಲೆ ಗುರುತಿಸಿದರು. ಆ ಊರಿಗೆ ಹೆಸರೇ ಮಿಶ್ರಕ್ ಅಂತ. ಮಿಶ್ರಕ್ ಅಂತ ಇತ್ತೀಚೆಗೆ ಬಂದ ಹೆಸರು. ಸರ್ವತೀರ್ಥ ಮಿಶ್ರಣ ಆದದ್ರಿಂದ ಅದು ಮಿಶ್ರಕ್ ತೀರ್ಥ ಅಂತ ಕರೆಸ್ಕೊಳ್ತಾ ಇದೆ. ಆದರೆ ದಧೀಚಿ ಋಷಿಗಳ ತ್ಯಾಗವನ್ನು ನಾವು ಯಾವತ್ತೂ ಮರೀಲಿಕ್ಕಿಲ್ಲ. ಲೋಕ ಕಲ್ಯಾಣಕ್ಕೆ ತಮ್ಮ ದೇಹವನ್ನು ಬಿಡುವ ಶಕ್ತಿ ಅಂದರೆ ಇದಲ್ಲವೇ ನಿಜವಾದ ತ್ಯಾಗ? ಅಸ್ಥಿಗಳನ್ನು ತಗೊಳ್ರಿ ಅಂತ ಕೊಟ್ಬಿಟ್ರು. ಆ ತ್ಯಾಗ ಎಲ್ಲರಿಗೆ ಸ್ಫೂರ್ತಿಯಾಗಲಿ ಅಂತದೆ ಭಾಗವತ. ಭಾಗವತ ಧರ್ಮದಲ್ಲಿ ಇದು ಒಂದು. ಮನುಷ್ಯರಲ್ಲಿ ಭೋಗ ಹೆಚ್ಚಿದೆ ಇವತ್ತು, ಭೋಗದ ಜಾಸ್ತಿ ಅಭಿರುಚಿ. ಅದರಿಂದ ರೋಗ ಮತ್ತೆ ಬಂದೇ ಬರ್ತದೆ. ಭೋಗ ಇದ್ದರೆ ರೋಗ ಬರದೇ ಇದ್ದರೆ ಹಾಗೆ. ಭೋಗಕ್ಕೂ ರೋಗಕ್ಕೂ ಅವಿನಾಭಾವ ಸಂಬಂಧ. ಯೋಗ ಇದ್ದರೆ ಭೋಗ ಇಲ್ಲ, ರೋಗ ಇಲ್ಲ. ಹಾಗಾಗಿ ಮನುಷ್ಯ ಯೋಗನವನ್ನು ಅವಲಂಬಿಸಬೇಕೇ ಹೊರತು ಭೋಗ ಅವಲಂಬಿಸಿ ರೋಗಿ ಆಗಬಾರ್ದು ಅಂತದೆ. ದಧೀಚಿ ಋಷಿಗಳ ದೇಹ ಸಕಲ ತೀರ್ಥಗಳ ಸ್ನಾನ ಮಾಡಿದ್ದಲ್ಲದೆ ಒಳ್ಳೆಯ ಯೋಗವನ್ನು ಅವರು ದಿನಾ ಪಾಲನೆ ಮಾಡ್ತಾ ಇದ್ದದ್ರಿಂದ ಅವರ ದೇಹದೊಳಗಿರೋ ಅಸ್ಥಿಗಳಲ್ಲಿಯೂ ಭಗವಂತನ ಸನ್ನಿಧಾನ ಬರೋ ಹಾಗಾಯ್ತಂತೆ. ಅಸ್ಥಿಗಳಲ್ಲಿ ನಾರಾಯಣನ ಸನ್ನಿಧಾನ ಇದ್ದದ್ರಿಂದ ಆಯುಧ ಬಹಳ ಗಟ್ಟಿಮುಟ್ಟಾಯಿತು. ನಾರಾಯಣನೇ ವೃತ್ರನೊಟ್ಟಿಗೆ ಯುದ್ಧ ಮಾಡ್ತಾ ಆ ಆಯುಧ ಬೀಸಿದಾಗ ವೃತ್ರಾಸುರ ಸತ್ತೋದ. ವೃತ್ರ ಸಂಹಾರ ಆಯಿತು. ಇಂದ್ರನಿಗೆ ಬ್ರಹ್ಮಹತ್ಯೆ ಬಂತು ಅಂತದ ಭಾಗವತ. ಬ್ರಾಹ್ಮಣ ಕುಮಾರನಾದ್ದರಿಂದ ಬ್ರಹ್ಮಹತ್ಯೆ ಉಂಟಾಯಿತು. ಆ ಬ್ರಹ್ಮಹತ್ಯೆ ಹ್ಯಾಕೆ ಪರಿಹಾರ ಮಾಡಿಕೊಳ್ಬೇಕು ಅಂದಾಗ ಬ್ರಹ್ಮದೇವರು ಆ ಪಾಪವನ್ನು ವಿಭಾಗ ಮಾಡಿ ಹಂಚಿದರು. ಒಂದು ಭಾಗ ಭೂಮಿಗೆ ಅಂತ ಕೊಟ್ಟರು, ಬಂಜರು ಭೂಮಿ ಅಂತಾಯಿತು. ಏನು ಬೆಳೆಯದೇ ಇರುವ ಭೂಮಿ ಇರ್ತದಲ್ಲ, ಆ ಭೂಮಿನೇ ಇಂದ್ರನ ಬ್ರಹ್ಮಹತ್ಯೆಯನ್ನು ಬ್ರಹ್ಮನ ಆದೇಶದಂತೆ ಸ್ವೀಕಾರ ಮಾಡಿತು ಅಂತ ಹಿರಿಯರು ಹೇಳ್ತಾರೆ. ನದಿಗಳು ಬಂದು ಬ್ರಹ್ಮನ ಆದೇಶದಂತೆ ಬ್ರಹ್ಮಹತ್ಯೆಯನ್ನು ಸ್ವೀಕರಿಸಿದವು. ನದಿಗಳಲ್ಲಿ ರಜೋದೋಷ ಅಂತ ಆಗಾಗ ನಾವು ಕೇಳ್ತೇವೆ. 1 ಮಾಸದ ಪರ್ಯಂತರ ರಜೋದೋಷ. ಗಿಡ ಮರಗಳು ಕೂಡ ಸ್ವೀಕಾರ ಮಾಡಿದವು. ಮರಗಳಲ್ಲಿ ಹರಿಯುವ ಅಂಟು ಅಂತ ಕರೀತಾರೆ, ಅದು ಬ್ರಹ್ಮಹತ್ಯೆಯ ಪರಿಣಾಮ ಅಂತ ವಿವರಣೆ ಮಾಡ್ತಾರೆ. ಸ್ತ್ರೀಯರಲ್ಲಿ ಮಾಸದಲ್ಲಿ 1 ಬಾರಿ ಬರುವಂಥ ರಜೋದೋಷ, ರಜಸ್ವಲೇರಾಗೋದು ಬ್ರಹ್ಮಹತ್ಯೆಯ ಪರಿಣಾಮ ಅಂತ ವಿವರಣೆ ಮಾಡಿದರು. ಹೀಗೆ ದೇವೇಂದ್ರ ತನ್ನ ಬ್ರಹ್ಮಹತ್ಯೆಯನ್ನು ಪರಿಹಾರ ಮಾಡಿಕೊಂಡ ಅಂತ ಬ್ರಹ್ಮನ ಮಾತಿನಂತೆ. ಹೌದು, ಒಳ್ಳೆಯ ಪ್ರಶ್ನೆ. ಈ ಚರ್ಚೆಯನ್ನು ಶಾಸ್ತ್ರಗಳಲ್ಲಿ ಮಾಡಿದೆ. ಹೀಗೊಂದು ಉತ್ತರ ಕೊಡ್ತಾರೆ. ಪ್ರಾಯ ಇವತ್ತಿನ ಸ್ತರಗಳಲ್ಲಿ ಅತಿಯಾದ ತರ್ಕ ಮಾಡೋರಿಗೆ ಆ ಉತ್ತರ ಹಿಡಿಸ್ತದೋ ಇಲ್ಲೋ ಗೊತ್ತಿಲ್ಲ, ಆದರೂ ಹೇಳ್ತೇನೆ. ಮನುಷ್ಯನ ಪ್ರಶ್ನೆಗಳ ಹಿಂದೆ ತರ್ಕಗಳು ಜಾಸ್ತಿ ಇವತ್ತು. ಒಂದು ಬಾರಿ ಒಬ್ಬ ಸಾಧಕ ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಂಡ ಅಂದರೆ ಅವನನ್ನು ಅಪರೋಕ್ಷ ಜ್ಞಾನಿ ಅಂತ ಕರೀತಾರೆ. ಈ ಅಪರೋಕ್ಷ ಜ್ಞಾನ ಸಂಪಾದಿಸಿದವರೇ ದೇವತೆಗಳೆಲ್ಲ. ಆ ಜ್ಞಾನಕ್ಕೆ ಒಂದು ವಿಶೇಷವಾದ ಸಾಮರ್ಥ್ಯ ಇದೆ ಅಂತೆ. ಏನು ಸಾಮರ್ಥ್ಯ ಅಂದರೆ, ಕೆಲವು ತಪ್ಪುಗಳು ಅವರಿಂದ ನಡೀತಾವೆ ಅಂತಾದರೂ, ಯಾವಾಗಲೂ ತಪ್ಪು ನಡೆಯಲ್ಲ, 99% ತಪ್ಪು ನಡೆಯಲ್ಲಂತೆ ಅವರಿಂದ. ಆದರೆ ಕೆಲವೊಂದು ನಡೆಯೋ ಹಾಗೆ ಪ್ರೇರಣೆ ಮಾಡಿದರೆ ಆ ತಪ್ಪು ಅವರಿಗೆ ಯಾವುದೇ ಥರದ ಪರಿಣಾಮ ಆಗದಂತೆ ಜ್ಞಾನ ಕಾಪಾಡುತ್ತದೆ ಅಂತ ಹೇಳ್ತಾರೆ. ಲೋಕದಲ್ಲಿ ಜ್ಞಾನದ ಸಾಮರ್ಥ್ಯವನ್ನು ಭಗವಂತ
ಪ್ರಸ್ತುತಪಡಿಸಲಿಕ್ಕೆ, ಪ್ರಚಾರ ಮಾಡಲಿಕ್ಕೆ ಇಂಥ ಕೆಲವು ಘಟನೆಗಳನ್ನು ಅಲ್ಲಲ್ಲಿ ಮಾಡಿದ್ದನ್ನು ಪುರಾಣಗಳಲ್ಲಿ ಮೆನ್ಷನ್ ಮಾಡ್ತಾನೆ. ಇದನ್ನು ಮುಚ್ಚಿಡ್ಬೋದಾಗಿತ್ತು. ಈ ಬ್ರಹ್ಮಹತ್ಯೆ ವಿಷಯವನ್ನೇ ಹೇಳ್ದೇನೆ ಪುರಾಣಗಳು ಮುಚ್ಚಿಟ್ಟಿದ್ರೆ, ರಿಪೋರ್ಟಿಂಗೇ ಮಾಡದೆ ಹೋಗಿದ್ರೆ ನಾವ್ಯಾರು ಕೇಳೋ ಅಧಿಕಾರನೇ ಇರ್ತಿರಲಿಲ್ಲ, ನಮಗೆ ಗೊತ್ತೇ ಆಗ್ತಿರಲಿಲ್ಲ. ಮುಚ್ಚಿಡ್ಬೋದಾದ ಪ್ರಸಂಗವನ್ನು ಬಿಚ್ಚಿಡುವ ಉದ್ದೇಶ ಏನು? ತಪ್ಪಿತಸ್ಥನಿಗೆ ಶಿಕ್ಷೆ ಕೊಡಲಿಲ್ಲ ಅಂತ ಅರ್ಥ ಅಲ್ಲ. ಅವನ ಶಕ್ತಿ ಜ್ಞಾನ ಸಂಪಾದನೆ ಮಾಡಿದ್ದು. ಆ ಜ್ಞಾನದ ಸಾಮರ್ಥ್ಯ ಅವರಿಂದ ನಡೆಯುವ ಅಪರಾಧವೂ ಕೂಡ ಕೆಲವೊಂದು ಅವರಿಗೆ ಶಿಕ್ಷೆ ಕೊಡದಂತೆ ಮಾರ್ಪಾಡು ಮಾಡುತ್ತದೆ ಅಂತ ವಿಶೇಷವಾದ ಮಹಿಮೆ ಜ್ಞಾನದ ಸಾಮರ್ಥ್ಯ ಹೇಳಬೇಕಿದೆ. ಉದಾಹರಣೆಗೆ ಅಹಲ್ಯ ಜಾರ ಅಂತ ಇಂದ್ರನನ್ನ ವೇದಗಳು ಕೊಂಡಾಡ್ತವೆ. ಜಾರ ಅನ್ನೋದು ಯದ್ಯಪಿ ಲೋಕದಲ್ಲೆಲ್ಲ ವ್ಯವಹಾರ ಇರೋದು ತಪ್ಪಿತಸ್ಥನಿಗೆ. ಪರಸ್ತ್ರೀ ಘರ್ಷಣೆ ಮಾಡಿದಾಗ ತಪ್ಪಿತಸ್ಥನಿಗೆ ಕರೆಯುವ ಆ ಬೈಗಳ ವೇದದಲ್ಲಿ ಹೊಗಳುವ ಶಬ್ದವಾಗಿದೆ. ವೈದಿಕ ಸಾಹಿತ್ಯದಲ್ಲಿ ಜಾರ ಅನ್ನೋದು ಇಂದ್ರನಿಗೆ ಹೊಗಳುವ ಶಬ್ದವಾಯಿತು. ನಮಗೇನನ್ನಿಸ್ತು? ಅರೇ ಎಂಥ ಲೋಕದಲ್ಲಿ ದೊಡ್ಡ ಅಪರಾಧ ಅಂತ ಅನಿಸಿದೆ ಅಲ್ಲ ಅಂದರೂ ಬಹಳ ಶಾಸ್ತ್ರ ವಿಮರ್ಶೆ ಮಾಡಿ ಅನೇಕ ಆಧಾರಗಳನ್ನು ಒಳಗೊಂಡು ಚರ್ಚೆ ಮಾಡಿದಾಗ ಇದು ಇಂದ್ರನೊಳಗಿರುವ ಜ್ಞಾನದ ವಿಶೇಷ ಸಾಮರ್ಥ್ಯ ಅಂತ ಜಗತ್ತಿಗೆ ಪ್ರಸ್ತುತಪಡಿಸಬೇಕಾಗಿದೆ. ಮೇಲಾಗಿ ಗೌತಮ ಋಷಿಗಳ ಅಧಿಕ ಪುಣ್ಯದ ಹ್ರಾಸವೂ ಆಗಬೇಕಾಗಿದೆ ಅಂತ ಉತ್ತರವನ್ನು ಹಿರಿಯರು ಕೊಡ್ತಾರೆ. ಗೌತಮ ಋಷಿಗಳ ಅರ್ಹತೆ ಮೀರಿದ ಪುಣ್ಯದ ಹ್ರಾಸಕ್ಕೆ ಇಂದ್ರ ತನ್ನನ್ನು ಜಾರ ಅಂತ ಅನ್ನಿಸ್ಕೊಳ್ಬೇಕಾಯ್ತಂತೆ. ಇದು ದೇವರಹಸ್ಯ ಅಂತಾರೆ. ಇಂಥ ದೇವರಹಸ್ಯಗಳನ್ನು ಹೆಚ್ಚಾಗಿ ಪ್ರಚಾರ ಮಾಡಿರಲ್ಲ. ಕಾರಣ ಮಾಡಬಾರ್ದೇನೋ ಮಾಡಿ ಇಂದ್ರ ಮಾಡಿಲ್ಲೇನೋ ಅನ್ನೋರು ಜಾಸ್ತಿ ಆಗ್ತಾರೆ. ಹಾಗಾಗಿ ಲೋಕದೊಳಗೆ ಕೆಲವು ವಿಭಿನ್ನವಾದ ಕಥೆಗಳು ಪುರಾಣಗಳಲ್ಲಿ ಬಂದದ್ದನ್ನು ಬಹುಚರ್ಚಿತ ಅಂತ ಗೊಳಿಸಬಾರ್ದು ಅಂತ ತಿಳಿಸ್ತಾರೆ. ಚಂದ್ರ ತನ್ನ ಗುರುಪತ್ನಿ ಬೃಹಸ್ಪತ್ಯಾಚಾರ್ಯರ ಪತ್ನಿಯ ಭೋಗ ಮಾಡಿದ ಅಂತ ಕಥೆಗಳನ್ನು ಹೇಳಿದ್ದಾರೆ. ಆದರೆ ಅದು ಬಹುಚರ್ಚಿತ ವಿಷಯ ಅಂತ ಮಾಡಬೇಡಿ ಅಂತಾರೆ. ಅದನ್ನೇ ಎಕ್ಸ್ಪೋಸ್ ಮಾಡಿ ಬ್ರೇಕಿಂಗ್ ನ್ಯೂಸ್ ಅಂತ ಚರ್ಚೆ ಮಾಡಲಿಕ್ಕೆ ಇಲ್ಲ ಅಂತ ಹೇಳಿದ್ದಾರೆ. ಆದರೆ ಅಪರಾಧ ಅಲ್ವೇ? ಅದಕ್ಕೆ ಈ ವಿವರಣೆ ಕೊಡ್ತಾರೆ. ಈ ವಿವರಣೆ ಎಲ್ಲರೂ ತಾರ್ಕಿಕರಾಗಿದ್ದಾರಾದ್ದರಿಂದ ಸಹಜ ಮನಸ್ಸಿನಿಂದ ಒಪ್ಪಿಕೊಳ್ಳೋರು ಕಡಿಮೆ ಆಗಿದ್ದಾರೆ ಅಷ್ಟೆ. ಚಂದ್ರ ಸುಗ್ರೀವಯೋಶ್ಚೈವ ಸೋಚ್ಯದಾರ ಪರಿಗ್ರಹ ತನ್ನುವ ಮಾತಿನಿಂದ ಭಗವತ್ಪಾದರು ಇಂಥ ಅನೇಕ ವಿಷಯಗಳನ್ನು ನಮಗೆ ಸಜ್ಜನರಿಗೆ ದೇವತೆಗಳ ಬಗ್ಗೆ ತಪ್ಪು ಕಲ್ಪನೆ ಬರಬಾರ್ದು ಅನ್ನೋ ಕಾರಣಕ್ಕೆ ನಿರ್ಣಯವನ್ನು ಕೊಡ್ತಾರೆ. ನಾವು ನೀವು ಇಂದ್ರನನ್ನೋ ಚಂದ್ರನನ್ನೋ ಸುಗ್ರೀವನನ್ನೋ ಬೆರಳು ಮಾಡಿ ತೋರಿಸಬಾರ್ದು. ಅವು ಬೆರಳೆಣಿಕೆಯ ಕಥೆಗಳನ್ನು ನೀವು ಬೆರಳು ಮಾಡಿ ಅವರನ್ನು ತೋರಿಸ್ಬೇಡಿ. ಯಾಕೆಂದರೆ ಯಾವ ದೇವತೆಗಳ ಕಥೆ ಹೇಳ್ತಾ ಇದ್ದಾರಲ್ಲ ಅವರು ಒಂದು ರೂಪದಿಂದ ನಮ್ಮ ದೇಹದೊಳಗೆ ನಮ್ಮ ಇಂದ್ರಿಯಗಳನ್ನು ಪ್ರೇರಣೆ ಮಾಡುವವರಾಗಿದ್ದಾರೆ. ಒಬ್ಬೊಬ್ಬ ದೇವತೆಯ ಸಾಧನೆ ಎಷ್ಟೋ ಕಲ್ಪಗಟ್ಟಲೆ ಇದೆ. 40 ಕಲ್ಪ, 10 ಕಲ್ಪ, 20 ಕಲ್ಪ ಒಬ್ಬೊಬ್ಬ ದೇವತೆಯ ಸಾಧನೆಯ ಪ್ರಮಾಣ. ಅಷ್ಟು ಕಲ್ಪ ಸಾಧನೆ ಮಾಡೋ ದೇವತೆಗಳು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಜ್ಞಾನಿ ಅಂತ ಪ್ರಸಿದ್ಧರಾದ ಮೇಲೆ ಆ ಜ್ಞಾನಕ್ಕೆ ಅದರದ್ದೇ ಆದಂಥ ಸಾಮರ್ಥ್ಯ ಬಹಳ ಅಂತ ಜಗತ್ತಿಗೆ ಪ್ರಚುರಪಡಿಸಲಿಕ್ಕೆ ಕೆಲವು ಕಡೆ ಇಂಥ ಅಪರಾಧದ ಸನ್ನಿವೇಶಗಳನ್ನು ತೋರಿಸ್ತಾರೆ ಅಷ್ಟೇ ಹೊರತು ನಾವು ನೀವು ಇಂದ್ರನನ್ನು ಅಪರಾಧಿಯ ಸ್ತರದಲ್ಲಿ ನೋಡುವ ಅರ್ಹತೆ ಇಲ್ಲ ಅಂತ ತಿಳಿಬೇಕು. ಎಷ್ಟು ಕಂಪ್ಯಾಕ್ಟಿವ್ ಆಗಿದೆ ಈ ವಿಷಯ, ತುಂಬ ಅರ್ಥಗರ್ಭಿತವಾದ ವಿಷಯ. ಲೋಕದಲ್ಲಿ ಬಂಜರು ಭೂಮಿಯ ವ್ಯವಸ್ಥೆ ಆಗಬೇಕಾಗಿತ್ತು. ಸ್ತ್ರೀಯರ ರಜಸ್ವಲೆಯ ಮಾಸಿಕ ವ್ಯವಸ್ಥೆ ಆಗಬೇಕಾಗಿತ್ತು. ಅದರಲ್ಲಿ ಒಂದು ಅಶುದ್ಧಿ ಇದೆ ಅಂತ ಪ್ರಚುರಪಡಿಸಬೇಕಿತ್ತು. ನದಿಗಳ ರಜೋದೋಷದ ವ್ಯವಸ್ಥೆ ಆಗಬೇಕು. ಇವುಗಳಿಂದ ಮುಂದೆ ಪ್ರಕೃತಿಯಲ್ಲಿ ಸಂತತಿಯ ಉತ್ಪಾದನೆ ಆಗಬೇಕು. ಇವನ್ನೆಲ್ಲ ದೂರದೃಷ್ಟಿಯಲ್ಲಿಟ್ಟುಕೊಂಡು ಬ್ರಹ್ಮದೇವರು
ಇಂದ್ರನಿಗೆ ಬ್ರಹ್ಮಹತ್ಯೆ ಬಂತು ಅನ್ನೋದನ್ನು ಒಂದು ನಿಮಿತ್ತ ಮಾಡಿ ಅವನಂತೂ ಅಪರಾಧಿ ಅಲ್ಲ, ಅಪರೋಕ್ಷ ಜ್ಞಾನಿ ಆದ್ದರಿಂದ ಅಂತ ವ್ಯವಸ್ಥೆಗೊಳಿಸಿ ಬಂದ ಬ್ರಹ್ಮಹತ್ಯೆಯನ್ನು ಲೋಕದ ವ್ಯವಸ್ಥೆಗೆ ಅನುಗುಣವಾಗಿ ಹಂಚಿಕೊಟ್ರು ಅಂತ ನಾವು ಭಾವಿಸಬೇಕು. ಹೀಗೆ ದೂರದೃಷ್ಟಿಯಿಂದ ದೇವತೆಗಳೆಲ್ಲ ಮುಂದಾಗುವ ಕೆಲಸಗಳನ್ನು ಅರಿತೇ ಬ್ರಹ್ಮನ ಅಣತಿಗೆ ಅನುಗುಣವಾಗಿ ತಾವೂ ಅಪರಾಧಿಯ ಸ್ತರದಲ್ಲಿ ನಿಂತಂತೆ ತೋರಿಸ್ತಾರೆ. ಇದು ಲೋಕದಲ್ಲಿ ಮಾಡ್ತಾರೋ ಇಲ್ಲ ಗುಪ್ತಚರ ಇಲಾಖೆಯವರು. ಇವತ್ತು ಗುಪ್ತಚರ ಇಲಾಖೆ ಅಂತ ಒಂದು ವ್ಯವಸ್ಥೆ ಇದೆ ನಮ್ಮಲ್ಲಿ, ಬ್ಯೂರೋ, ಸೆಂಟ್ರಲ್ ಬ್ಯೂರೋ. ಒಂದು ದೊಡ್ಡ ರಹಸ್ಯವನ್ನು ಭೇದಿಸುವ ಅನಿವಾರ್ಯತೆ ಇದ್ದಾಗ, ಅವಶ್ಯಕತೆ ಇದ್ದಾಗ ತಮ್ಮನ್ನು ತಾವು ಶತ್ರುಗಳ ಗುಂಪಿನೊಳಗೆ ಸೇರಿ ಅಪರಾಧಿಯಂತೆ ಬಿಂಬಿಸೋದು ಎಷ್ಟೋ ಸಲ ಕಂಡಿದೆ. ಶತ್ರು ರಾಷ್ಟ್ರಗಳಿಗೆ ಹೋಗ್ತಾರೆ, ಶತ್ರುಗಳಂತೆ ವೇಷ ಹಾಕ್ತಾರೆ, ಅವರಂತೆ ಪ್ರಾರ್ಥನೆ ಸಲ್ಲಿಸ್ತಾರೆ, ಅವರೇ ಇವರೋ ಏನೋ ಅನ್ನೋ ಹಾಗೆ ಭಾಸ ಮಾಡ್ತಾರೆ. ಅವ್ರು ಮಾಡುವ ತಪ್ಪುಗಳನ್ನು ಇವರೂ ಮಾಡ್ತಾರೆ, ಯಾಕೆಂದರೆ ಅವರಿಗೆ ನಮ್ಮ ಬಗ್ಗೆ ವಿಶ್ವಾಸ ಮೂಡಲಿ ಅಂತ. ಮುಂದಾಗುವ ದೊಡ್ಡ ರಹಸ್ಯ ಭೇದಿಸಲಿಕ್ಕೆ ಒಂದು ಅಪರಾಧಿ ಅಂತನ್ನುವ ಹಾಗೆ ತಮ್ಮನ್ನು ತೋರ್ಕೊಳ್ಳೋದು ತಪ್ಪಲ್ಲ ಅಂತಂತಾರೆ. ಇದು ಬಹಳ ದೊಡ್ಡ ಅಧಿಕಾರದ ವ್ಯವಸ್ಥೆಯನ್ನು ನಿಭಾಯಿಸುವವರಿಗೆ ಅನಿವಾರ್ಯ ಅಂತ ಆಗ್ತದೆ. ಇನ್ನೂ ಹೆಚ್ಚಿನ ಚರ್ಚೆ, ಬಹಳ ದೊಡ್ಡ ಪ್ರಶ್ನೆ, ಆದ್ದರಿಂದ ಹೇಳ್ತಾ ಇದ್ದೇನೆ. ಎಷ್ಟು ದೇವಲೋಕದ ರಹಸ್ಯ ಇದೆ ಅನ್ನಲಿಕ್ಕೆ. ಆ ರಂಭೆ, ಆ ಊರ್ವಶಿ, ಇಂಥ ಎಷ್ಟೋ ಅಪ್ಸರೆಯರು, ಅವರ ಕುಣಿತ, ಅವರ ಹಾವಭಾವ, ಅವರ ಮೈಮಾಟ, ಇದನ್ನೆಲ್ಲ ಇಂದ್ರ ಅನ್ನೋ ದೊಡ್ಡ ಪದವಿಯಲ್ಲಿ ಕೂತುಕೊಂಡು ನೋಡ್ತಾನೆ, ಆಸೆಪಟ್ಟು ನೋಡ್ತಾನ ಹೇಗೆ ಅಂತ ಪ್ರಶ್ನೆ. ಯಾವ ಇಂದ್ರ ನಮ್ಮ ನಿಮ್ಮೆಲ್ಲರ ಮನಸ್ಸಿನ ನಿಯಾಮಕನಾಗಿದ್ದಾನೆ, ಯಾವ ಇಂದ್ರನಿಂದ ದಿನನಿತ್ಯದ ಸಾಧನೆಗಳು ಪ್ರಾರಂಭ ಆಗ್ತದೆ, ಆ ತತ್ವಾಭಿಮಾನಿ ದೇವತೆ ಆ ಪದವಿಯಲ್ಲಿ ಕುಳಿತಾಗ ಆ ಅಪ್ಸರೆಯರು ಬಂದು ಕುಣಿತಾರೆ, ವಿಹಾರ ಮಾಡ್ತಾರೆ, ವಿಲಾಸ ತೋರಿಸ್ತಾರೆ, ಗೆಜ್ಜೆಗಳ ಶಬ್ದ ಮಾಡ್ತಾರೆ, ಬಾ ಅಂತ ಕರೀತಾರೆ. ಇದನ್ನೆಲ್ಲ ದೇವೇಂದ್ರ ಆಸೆಪಟ್ಟು ಮಾಡ್ತಾನ ಅಂತ ಪ್ರಶ್ನೆ. ಆಸೆಪಟ್ಟು ಮಾಡ್ತಾನೆ ಅಂದರೆ ಇಷ್ಟು ದೊಡ್ಡ ಪದವಿಯಲ್ಲಿ ಕೂತ್ಕೊಂಡು ಹಿಂಗೆಲ್ಲ ಮಾಡೋದಾ ಅಂತ ನಾವು ದೂರ್ತೀವಿ. ಲೋಕದ ಟಿ ವಿ ಚಾನೆಲ್ ನೋಡಿತಾನೆ ಇಂದ್ರನ ಪರಿಚಯ ಮಾಡಿಕೊಂಡದ್ದು ಎಷ್ಟೋ ಜನ. ಇವತ್ತು ಲೋಕದ ನಾಯಕಿಯ ನಟಿ, ಅವಳು ಹಾಕ್ಕೊಳ್ಳುವ ವಸ್ತ್ರವೇ ರಂಬೆಗಿದೆ ಅಂತ ತಿಳ್ಕೊಂಡವ್ರು ಎಷ್ಟು ಜನ ಇಲ್ಲ ಇವತ್ತು. ಹೀಗೆ ಕುತರ್ಕಗಳಿಂದ ಮನುಷ್ಯ ದೇವಲೋಕದ ಪಾವಿತ್ರ್ಯವನ್ನು ಹಾಳು ಮಾಡುವ ಪ್ರಯತ್ನ ಮಾಧ್ಯಮಗಳ ಮೂಲಕ ಅಲ್ಲಲ್ಲಿ ನಡೆದಿದೆ. ಅಂದಿನ ಆ ವಿಶ್ವಾಮಿತ್ರ ಎಲ್ಲಿ, ಅಂದಿನ ಆ ಮೇನಕೆಯಲ್ಲಿ, ಮೇನಕೆಯ ತಪಸ್ಸು ಎಷ್ಟು ದೊಡ್ಡದಿದೆ, ವಿಶ್ವಾಮಿತ್ರನ ತಪಸ್ಸು ಎಷ್ಟು ದೊಡ್ಡದಿದೆ, ಉಪಚಾರ ಎಷ್ಟು, ಉಪವಾಸ ಎಷ್ಟು, ವ್ರತ ಎಷ್ಟು, ನಿಯಮಗಳೆಷ್ಟಿದೆ. ಅವುಗಳನ್ನು ಅರ್ಥಕೊಳ್ಳದ ವ್ಯವಸ್ಥೆ, ಅರ್ಥಕೊಳ್ಳದಂಥ ಮೂಢರು ಮೇನಕೆಗೆ ವಿಶ್ವಾಮಿತ್ರ ಬಲಿಯಾದ ಅಂತನೋ, ಇಂದ್ರ ರಂಭೆಯನ್ನು ನೋಡಿ ಮೋಹಗೊಂಡ ಅಂತನೋ ಅಂತ ಹೇಳಿಬಿಟ್ರೆ ಹೇಳುವಾಗ ಚೆನ್ನಾಗಿ ಕಾಣ್ತದೆ. ಅದರ ದೃಷ್ಟಿ ಬಹಳ ಬಹಳ ಗಂಭೀರವಾಗಿದೆ. ಇದನ್ನು ಯೋಚಿಸಬೇಕು. ಶಾಸ್ತ್ರಗಳನ್ನು ತಳಸ್ಪರ್ಶಿಯಾಗಿ ಅಧ್ಯಯನ ಮಾಡಿ ಸಮಾಜಕ್ಕೆ ಸರಿಯಾದ ಮೆಸೇಜ್ಗಳನ್ನು ರವಾನಿಸಬೇಕು. ಒಂದು ಕಡೆ ಭಗವತ್ಪಾದರು ಈ ವಿಷಯದ ಬಗ್ಗೆ ಉತ್ತರ ಕೊಡ್ತಾರೆ. ಇಂದ್ರ ತನ್ನ ಆಸನದಲ್ಲಿ ಕೂಡುವಾಗೆಲ್ಲ ಎಷ್ಟು ಮುಳ್ಳಿದೆ ಎಲ್ಲ ಇಲ್ಲಿ ಚುಚ್ಚುತ್ತದೆ ಅಂತ ಇರ್ತಾನಂತೆ ಇಂದ್ರ. ಇಂದ್ರ ಅನ್ನೋನು ತನ್ನ ಪದವಿಯಲ್ಲಿ ಕೂಡುವಾಗ ಇದು ಮುಳ್ಳಿನ ಹಾಸಿಗೆ ಅಂತ ಹೇಳಿ ಕೂಡ್ತಾನಂತೆ. ಆದರೆ ಕೂಡ್ತಾನೆ ಯಾಕೆ? ಕೂಡದೆ ಬಿಡ್ಬೋದಲ್ಲ ಇಂದ್ರ. ಹೇಗಿದ್ರೂ ಅಪರೋಕ್ಷ ಜ್ಞಾನ ಬಂದುಬಿಟ್ಟಿದೆ, ಬೇಕ್ಯಾಕೆ ಈ ಪದವಿ ನನಗೆ? ಕೂಡಬೇಕು. ಮೇಲಿಂದ ಮೇಲೆ ಹಿರಣ್ಯಾಕ್ಷ, ಹಿರಣ್ಯಕಶಿಪುಗಳಂಥ ಅಸುರರು ಭೂಮಿಯಲ್ಲಿ ಹುಟ್ಟಿರಬೇಕು. ಅವರು ದೇವಲೋಕದ ಮೇಲೆ ದಾಳಿ ಮಾಡ್ತಿರಬೇಕು. ಇವರು ಅವರನ್ನು ಎದುರಿಸ್ಲಿಕ್ಕೆ ಹೋಗಬೇಕು, ಅವಮಾನ ಆಗಬೇಕು. ಬ್ರಹ್ಮದೇವರು ವರ ಬಂದಿದೆ ಅನ್ನೋದು, ಅವರೆಲ್ಲ ದೇವತೆಗಳು ದಾಳಿ ಮಾಡೋ ದೇವತೆಗಳ ಮೇಲೆ ದೈತ್ಯರು ಬ್ರಹ್ಮನ ವರ ಪಡ್ಕೊಂಡು ಬಂತು. ಬೇಕಾ ಈ ಅವಮಾನ ಎಲ್ಲ? ಅದಕ್ಕೆ ಭಗವತ್ಪಾದರು ಹೇಳ್ತಾರೆ, ಇದು ಮುಳ್ಳಿನ ಹಾಸಿಗೆ ಅಂತ ಅವರಿಗೂ ಗೊತ್ತು.
ಒಂದೇ ಕಾರಣಕ್ಕೆ ಆ ಪದವಿಯಲ್ಲಿ ಕೂಡೋದಂತೆ. ಆ ಭಗವಂತ ನನಗೆ ಆದೇಶ ಮಾಡಿದ್ದಾನೆ, ಈ ಕರ್ತವ್ಯ ನಿಭಾಯಿಸಿದರೆ ಅವ ಪ್ರೀತನಾಗ್ತಾನೆ, ಮಾಡ್ತೇನೆ ಅಂತ ಕೊಡ್ತಾರಂತೆ. ಪದವಿಯ ಮೇಲಿನ ಆಸೆ ಅಲ್ಲ, ರಂಭೆ ಊರ್ವಶಿಯರನ್ನು ನೋಡುವ ಬಯಕೆ ಅಲ್ಲ, ಹಿರಣ್ಯಕಶಿಪುಗಳು ಮಾಡುವ ಉಪಟಳಗಳನ್ನು ಎದುರಿಸಿ ತಾನೊಬ್ಬ ಧೀರ ಅಂತ ಅನಿಸ್ಕೊಳ್ಳುವ ಹುಚ್ಚಿಲ್ಲ. ಮತ್ತು ಯಾಕೆ ಕೊಡ್ತಾನೆ? ಆ ಭಗವಂತ ಈ ಮನ್ವಂತರಗಳಷ್ಟು ಕಾಲ ನೀನಿಲ್ಲಿ ಕೂಡಬೇಕು ಅಂತ ಆದೇಶ ಮಾಡಿದ್ದಾನೆ, ಕೂಡ್ತೇನೆ ಅಂತಂತಾನಂತೆ. ಅದು ದೇವರ ಆದೇಶದ ಪಾಲನೆಯ ರಹಸ್ಯ. ಹೀಗೆ ಅರಿತು ಇಂದ್ರನನ್ನು ಯಾರು ಆರಾಧಿಸ್ತಾರೆ, ಇಂದ್ರ ಅವರ ಮನೆ ಒಳಗೆ ಬಂದು ಸನ್ನಿಹಿತನಾಗ್ತಾನಂತೆ. ಇಂದ್ರನಲ್ಲಿ ದೋಷ ನೋಡುವ ವ್ಯವಸ್ಥೆ ಬೇರೆ, ದೋಷ ಇದ್ದಂತೆ ಇದೆ ಅಷ್ಟೇ, ದೋಷ ಅವನಲ್ಲಿ ಇಲ್ಲ ಅಂತ ತಿಳಿಯೋದು ಬೇರೆ. ಹೀಗೆ ತತ್ವಾಭಿಮಾನಿ ದೇವತೆಗಳ ಬಗ್ಗೆ, ದೇವಲೋಕದ ಪಾವಿತ್ರ್ಯತೆ ಬಗ್ಗೆ ಬಹಳ ವಿಶೇಷ ತಿಳುವಳಿಕೆ ಮಧ್ವ ಸಿದ್ಧಾಂತ ಪುರಾಣಗಳನ್ನೆಲ್ಲ ವಿಮರ್ಶೆ ಮಾಡಿ ಮಥನ ಮಾಡಿ ನಮಗೆ ಕೊಟ್ಟ ತಾತ್ವಿಕ ನಿರ್ಣಯ ಅಂತ ತಿಳಿಬೇಕು. ಆದ್ದರಿಂದ ದೇವೇಂದ್ರ ಬ್ರಹ್ಮಹತ್ಯೆಗೆ ಒಳಗಾದ, ಅವನಿಗೆ ಬಂದ ಪಾಪ ಇನ್ನೊಬ್ರು ಯಾಕೆ ತಗೊಳ್ಬೇಕು ಅಂತನ್ನುವ ಪ್ರಶ್ನೆಯನ್ನು ಮೇಲ್ನೋಟಕ್ಕೆ ಬಂದರೂ ಸೃಷ್ಟಿಕರ್ತ ಬ್ರಹ್ಮನ ಅಣತಿಯಂತೆ ಆ ಭೂಮಿ, ಆ ನದಿಗಳು, ಈ ಸ್ತ್ರೀಯರು, ಮರಗಳು, ಅದರ ಅಭಿಮಾನಿಗಳು ಅದನ್ನು ಅಪೇಕ್ಷಿಸಿ ಸ್ವೀಕಾರ ಮಾಡಿದ್ವಂತೆ. ಬ್ರಹ್ಮನ ಅಣತಿ ನಿಷೇಧಿಸ್ಲಿಕ್ಕೆ ಇವರಿಗೆ ಅಧಿಕಾರ ಇಲ್ಲ, ಅನುಭವಿಸಲಿಕ್ಕೆ ಅವನಿಗಿಲ್ಲ. ಅಪರೋಕ್ಷ ಜ್ಞಾನಿಯಾದ್ದರಿಂದ ಪಾಪವನ್ನು ಅನುಭವಿಸುವ ವ್ಯವಸ್ಥೆ ಅವನಿಗಿಲ್ಲ. ಅಪರೋಕ್ಷ ಜ್ಞಾನದ ಬೆಂಕಿ ಅವನೊಳಗಿದೆ. ಇದೆಲ್ಲ ವಿಶೇಷತೆ. ಅಂತೂ ಇಂದ್ರ ವೃತ್ರನನ್ನು ಸಂಹರಿಸಿದ ಅನ್ನೋ ಕೀರ್ತಿ ಪಡೆದ. ಆದರೆ ಭಾಗವತ ಹೇಳ್ತದೆ, ಅಸ್ಥಿಗಳಲ್ಲೆಲ್ಲ ನಾರಾಯಣನ ಸನ್ನಿಧಾನನೇ ಬಂದದ್ರಿಂದ ವೃತ್ರನನ್ನು ಕೊಂದವನು ಇಂದ್ರನೋ ನಾರಾಯಣನೋ ಅಂತ ಯೋಚಿಸ್ರಿ. ಹಾಗಾಗಿ ಪುನಃ ಸಾರ ನಾರಾಯಣನ ಬಗ್ಗೆನೇ ಹೇಳಿದ ಹಾಗಾಯಿತು. ವಜ್ರಾಯುಧ ನಾರಾಯಣನ ಮಹಿಮೆಯಿಂದಲೇ ಬಂತಲ್ವೇ? ಪರೀಕ್ಷಿತ್ ರಾಜ ಕೇಳಿದ. ನಾರಾಯಣ ಅಸ್ಥಿಗಳಲ್ಲಿ ಸನ್ನಿಹಿತನಾಗಬೇಕಾದ್ರೆ ದಧೀಚಿ ಋಷಿಗಳು ಮಾಡಿದ ತಪಸ್ಸಾದರೂ ಎಂಥದ್ದು ಅಂತ. ಅದಕ್ಕೆ ದಧೀಚಿ ಋಷಿಗಳ ತಪಸ್ಸು ಬೇರೆ ಇನ್ನೇನಲ್ಲಪ್ಪ. ಪರೀಕ್ಷಿತ್ ರಾಜ ನಾರಾಯಣ ವರ್ಮವನ್ನು ನಿರಂತರ ಪಾರಾಯಣ ಮಾಡಿದ್ದಕ್ಕೆ ಅವರ ದೇಹದ ಅಸ್ಥಿಗಳು ನಾರಾಯಣನ ಸನ್ನಿಧಾನಕ್ಕೆ ಪಾತ್ರ ಆಗಿದ್ದವು ಅಂತ ಹೇಳ್ತಾರೆ. ಇದು ನಾವು ತಿಳಿಬೇಕಾದ ಮತ್ತೊಂದು ಸಂದೇಶ. ಯಾವುದೇ ಗ್ರಂಥಗಳು ನಮ್ಮ ಹಿರಿಯರು ಮಾಡಿಕೊಟ್ಟದ್ದನ್ನು ನಾವು ಎಷ್ಟರ ಮಟ್ಟಿಗೆ ಹೇಳಬೇಕು ಅಂದರೆ, ದೇವರ ಸನ್ನಿಧಾನ ನಮ್ಮ ಅಸ್ಥಿಗಳಲ್ಲಿ ಬರುವಷ್ಟರ ಮಟ್ಟಿಗೆ ಹೇಳಬೇಕಂತ. ಬರೀ ನಾಲಿಗೆ ತುದಿಯಲ್ಲಿ ಹೇಳೋದಲ್ಲ. ಹರಿನಾಮ ಹೇಳು, ಹರಿಕೀರ್ತನೆ ಮಾಡು, ಭಗವಂತನ ಪದಗಳನ್ನು ಹೇಳು, ಸ್ತೋತ್ರ ಹೇಳು, ವೇದ ಹೇಳು. ಆ ಭಗವಂತನ ಸನ್ನಿಧಾನ ನಮ್ಮ ದೇಹದೊಳಗೆ ಬಂದು ನೆಲೆಸಬೇಕು. ಅವನ ವೈಬ್ರೇಷನ್ ಕ್ರಿಯೇಟ್ ಆಗಬೇಕು, ವಿಶ್ವಾಸ ಬರಬೇಕು, ಉತ್ಸಾಹ ಬರಬೇಕು. ನಾವು ಇನ್ನೊಬ್ಬರನ್ನ ಮಾತಾಡಿಸಿದರೆ ನೋಡಿದರೆ ನಾರಾಯಣ ವರ್ಮದ ಮಹಿಮೆ ಹೇಳ್ತಾರೆ. ನಾರಾಯಣ ವರ್ಮ ದಿನಾ ಪಾರಾಯಣ ಮಾಡೋನು ಯಾರ್ದಾದ್ರೂ ತಲೆ ಮೇಲೆ ಕೈ ಇಟ್ಟು ನಾರಾಯಣ ಅಂತ ಹೇಳಿದರೆ ಸಾಕಂತೆ ಅವನ ಜ್ವರ ಹೋಗಿಬಿಡ್ತದಂತೆ. ಯಂ ಸ್ಪೃಶತಿ, ಸ್ಪರ್ಶ ಮಾಡಿದರೆ ಜ್ವರ ಹೋಗ್ತದೆ. ನಾರಾಯಣ ವರ್ಮವನ್ನು ಹೇಳುವವನ ಕಣ್ಣಿನ ದೃಷ್ಟಿ ಯಾರ್ದಾದ್ರೂ ಮೇಲೆ ಬಿದ್ದುಬಿಟ್ರೆ ಅವನ ಒಳಗಿರೋ ರೋಗಗಳು ಪರಿಹಾರ ಆಗ್ತಾವಂತೆ. ಅಂದರೆ ನಾರಾಯಣ ವರ್ಮದ ಶಕ್ತಿ ಎಂಥದ್ದು ಅಂತ ಅರ್ಥ ಮಾಡಿಕೊಳ್ಬೇಕು. ವಿಶ್ವರೂಪರು ಹೇಳಿದ್ದು ನಾರಾಯಣ ವರ್ಮವನ್ನು, ದಧೀಚಿ ಋಷಿಗಳು ತಪಸ್ಸು ಮಾಡಿ ಅಸ್ಥಿಗಳಲ್ಲಿ ಸನ್ನಿಧಾನ ಬರೋ ಹಾಗೆ ಮಾಡಿಕೊಂಡದ್ದು ನಾರಾಯಣ ವರ್ಮವನ್ನು. ನಾರಾಯಣ ವರ್ಮ ಒಂದೇ ಸ್ತೋತ್ರ, ಆದರೆ ಇಂದ್ರನಿಗೆ ಉಪದೇಶ ಮಾಡಿದ್ದು ವಿಶ್ವರೂಪರು. ದಧೀಚಿ ಋಷಿಗಳು ಅದನ್ನು ಮೊದಲೇ ತಪಸ್ಸು ಮಾಡ್ತಾ ಮಾಡ್ತಾ ದೇಹದಲ್ಲಿ ಸನ್ನಿಧಾನ ಪಡ್ಕೊಂಡಿದ್ರು ಅಂತ ಭಾಗವತ ವಿವರಣೆ ಮಾಡ್ತದೆ. ರಚನೆ ಮಾಡಿದ್ದಲ್ಲ, ಬಹಳ ಹಿಂದೆ ಇತ್ತದು, ಭಗವಂತನಿಂದಲೇ ಬಂದದ್ದು. ಎಲ್ಲರೂ ಹೇಳ್ಬೋದು. ಸ್ತ್ರೀಯರಿಗೆ ಅಂತ ಓಂಕಾರಾದಿಗಳು ಇದ್ದದ್ರಿಂದ ವಾದರಾಜರು ಮಾಡಿಕೊಟ್ಟದ್ದನ್ನು ಹೇಳುವ ಪದ್ಧತಿ ಬಂದಿದೆ.
ವಾದಿರಾಜರು ಇದೇ ನಾರಾಯಣ ವರ್ಮವನ್ನು ಕನ್ನಡೀಕರಿಸಿದ್ದಿದೆ, ಅದನ್ನು ಅನುಸಂಧಾನ ಮಾಡಲಿ ಅಂತ ತಿಳಿಸ್ತಾರೆ. ಇಂಥ ನಾರಾಯಣ ವರ್ಮದ ಮಹಿಮೆ 6ನೇ ಸ್ಕಂದದಲ್ಲಿ ನೋಡಿದ್ವಿ. ಶಬಲಾಶ್ವ ಹರಿಯೇಶ್ವರಿಗೆ ನಾರದರು ಮಾಡಿದಂಥ ಪ್ರಶ್ನೋತ್ತರಗಳು ಅಂತ ಬರ್ತದೆ. ಏನು ಶಬಲಾಶ್ವರಿಗೆ ನಾರದರು ಮಾಡಿದ ಪ್ರಶ್ನೆ? ನಾರದರು ತ್ರಿಲೋಕ ಸಂಚಾರಿಗಳು, ಶಬಲಾಶ್ವರು ಹರಿಯೇಶ್ವರು ದಕ್ಷ ಪ್ರಜಾಪತಿಯ ಮಕ್ಕಳು. ಸಂತತಿ ಆಗಬೇಕು, ಸೃಷ್ಟಿ ಆಗಬೇಕು ಅಂತ ದಕ್ಷ ಅವರಿಗೆಲ್ಲ ಹೇಳ್ದ. ಸಾವಿರಾರು ಜನ ಇದ್ರಂಥವ್ರು. ಅವರಂದರು, ನೀನೇನೋ ಹುಟ್ಟಿಸಿದಿ ನಮ್ಮನ್ನು, ನಮಗೆ ಯಾರು ಕನ್ಯೆ ಕೊಡೋರು ಅಂದ್ರಂತೆ. ಸಾವಿರಾರು ವರ, ಕನ್ಯೆನೇ ಇಲ್ಲ. ಕನ್ಯೆ ಕೊಟ್ಟರೆ ಮುಂದೆ ಮದುವೆ ಮಾಡಿಕೊಂಡು ಸಂತಾನ ವೃದ್ಧಿ ಮಾಡಲಿಕ್ಕಾಗ್ತದೆ. ದಕ್ಷ ಹೇಳ್ದ, ಕನ್ಯೆಗಾಗಿ ತಪಸ್ಸು ಮಾಡ್ರಿ ಅಂತಂದ. ನಾರಾಯಣ ಸರೋವರಕ್ಕೆ ಬಂದು ತಪಸ್ಸು ಮಾಡ್ತಾ ಇದ್ದಾರೆ ಶಬಲಾಶ್ವ ಹರಿಯೇಶ್ವರು. ಬ್ರಹ್ಮದೇವರೇ ಪ್ರಕಟನಾಗಬೇಕು, ಕನ್ಯೆಯನ್ನು ಕೇಳಬೇಕು, ಅವ ಕೊಡಿಸಿದ್ರೆ ಮದುವೆ ಮಾಡ್ಕೊಂಡು ಸೃಷ್ಟಿ ಮಾಡಬೇಕು ಅಂತ ಅವ್ರ ಉದ್ದೇಶ. ಆಗ ನಾರದರು ಬಂದು ಕೇಳ್ತಾರೆ, ಕನ್ಯೆ ಸಲುವಾಗಿ ತಪಸ್ಸು ಮಾಡ್ತಿದ್ದೀರಿ, ಸೃಷ್ಟಿ ಮಾಡಲಿಕ್ಕೆ ತಪಸ್ಸು ಮಾಡ್ತಿದ್ದೀರಿ, ಕೆಲವು ಪ್ರಶ್ನೆಗಳನ್ನು ಕೇಳ್ತೇನೆ, ಉತ್ತರ ಕೊಡ್ರಿ, ಆಮೇಲೆ ತಪಸ್ಸಿಗೆ ಕೊಡ್ರಿ ಅಂತಂದ್ರಂತ. ನಾರದರು ಪ್ರಶ್ನೆ ಕೇಳ್ತಾರೆ ಅಂದರೆ ಬೇಡ ಅನ್ಲಿಕ್ಕಾಗ್ತದೆ, ಹಿರಿಯರ ಬಗ್ಗೆ ಕೇಳ್ರಿ ಅಂದರು. ಏನು ಪ್ರಶ್ನೆ ಅಂತ ವಿವರಣೆ ಮಾಡ್ತಾರೆ ಶುಕಮುನಿಗಳು. ಅದೃಷ್ಟ್ವಾಂತಂ ಭುವೋ ಯೂಯಂ ಬಾಲಿಶಾ ಬತ ಪಾಲಕಾಃ. ಭೂಮಿಯ ನಾಶ ಎಂದು ಅಂತ ಮೊದಲನೇ ಪ್ರಶ್ನೆ ಕೇಳಿದ್ರಂತೆ. ಎರಡನೇ ಪ್ರಶ್ನೆ, ಒಂದು ಬಿಲ ಇದೆ, ಒಳಗೆ ಹೋಗ್ಲಿಕ್ಕೆ ಮಾತ್ರ ಬರ್ತದೆ, ಹೊರ ಬರಲಿಕ್ಕೆ ಬರಲ್ಲ, ಅಂಥ ಬಿಲ ಇದೆ, ಅದು ಯಾವುದು ಅಂತ ಕೇಳಿದರು. ತಥೈಕ ಪುರುಷಂ ರಾಷ್ಟ್ರಂ. ಮೂರನೇ ಪ್ರಶ್ನೆ, ಒಬ್ಬನೇ ಪುರುಷ ಆಳ್ತಾ ಇರೋ ಒಂದು ರಾಷ್ಟ್ರ ಇದೆ, ಆ ರಾಷ್ಟ್ರ ಯಾವುದು? ಒಳಗೆ ಹೋಗಲಿಕ್ಕೆ ಆ ರಾಷ್ಟ್ರ ಅಂದರೆ ಒಬ್ಬನೇ ಆಳ್ತಿದ್ದಾನೆ, ಮೊದಲಿನಿಂದಲೂ ಒಬ್ಬನೇ ಆಳೋದು. ಆ ರಾಷ್ಟ್ರ ಯಾವುದು? ಆ ಪುರುಷ ಯಾರು ಆಳ್ತಾ ಇರೋನು? ಮತ್ತೊಂದು ಪ್ರಶ್ನೆ, ಯಾವಾಗಲೂ ಚಿತ್ರ ವಿಚಿತ್ರವಾದ ರೂಪಗಳನ್ನು, ವೇಷಗಳನ್ನು ಧರಿಸ್ತಾನೇ ಇರ್ತಾಳೆ, ಬದಲಾಯಿಸ್ತಾನೇ ಇರ್ತಾಳೆ, ಅವಳು ಯಾರು? ಆ ಸ್ತ್ರೀ. ಯಾವಾಗಲೂ ಚಿತ್ರ ವಿಚಿತ್ರ ಕಥೆ ಹೇಳೋ ಒಂದು ಹಂಸ ಪಕ್ಷಿ ಇದೆ, ಅದು ಯಾವುದು? ತಿರುಗುವ ವಿಚಿತ್ರ ವೇಗದ ಚಕ್ರ, ತೀಕ್ಷ್ಣ ಅಂಚಿನ ಚಕ್ರ, ಆ ಚಕ್ರ ಯಾವುದು? 25 ಇಟ್ಟಿಗೆಗಳಿಂದ ನಿರ್ಮಾಣ ಮಾಡಿದ ಒಂದು ಮನೆ ಇದೆ, ಆ ಮನೆ ಯಾವುದು? ಒಂದು ನದಿ ಇದೆ, ಒಮ್ಮೆ ಪೂರ್ವ ಮುಖ ಹರಿತದೆ, ಇನ್ನೊಮ್ಮೆ ಪಶ್ಚಿಮ ಮುಖ ಹರಿತದೆ, ಆ ನದಿ ಯಾವುದು? ಅವರವರ ತಂದೆ ಅವರಿಗೆ ಮಾಡಿರುವ ಆದೇಶ ಏನು ಅಂತ ಕೇಳಿದ್ರಂತೆ. ಇಷ್ಟಕ್ಕೆಲ್ಲ ಉತ್ತರ ಕೊಡಿ. ಅಹೋ ಅನುರೂಪಂ ಅವಿಜ್ಞಾಯ ಅಹೋ ಸರ್ಗಂ ಕರಿಷ್ಯಥ. ಅನುಗುಣವಾದ ಉತ್ತರವನ್ನು ತಿಳಿದುಕೊಂಡು ಸೃಷ್ಟಿ ಆಮೇಲೆ ಮಾಡ್ರಿ ಅಂತ ಹೇಳಿದರು. ಮೊದಲೇ ಸೃಷ್ಟಿಗೆ ತೊಡಗಿದ್ರಿ, ಇದಕ್ಕೆ ಉತ್ತರ ಕಂಡುಕೊಳ್ರಿ. ಶಬಲಾಶ್ವ ಹರಿಯೇಶ್ವರಿಗೆ ಬುದ್ಧಿಶಕ್ತಿ ಚೆನ್ನಾಗಿತ್ತು, ಆಲೋಚನಾ ಶಕ್ತಿ ಚೆನ್ನಾಗಿದ್ದರಿಂದ ಅವರೇ ಉತ್ತರವನ್ನು ಹೇಳಿದ್ರಂತೆ ನಾರದರಿಗೆ. ಆ ಬುದ್ಧಿಶಕ್ತಿ ಚೆನ್ನಾಗಿದ್ದರೆ ಮಾತ್ರ ಇವಕ್ಕೆಲ್ಲ ಉತ್ತರ ಸಿಗ್ತದೆ, ಆಧ್ಯಾತ್ಮಿಕ ಪ್ರಶ್ನೆಗಳಾದ್ದರಿಂದ. ಏನು ಪ್ರಶ್ನೆ? ಒಂದು ಭೂಮಿ ಇದೆ, ಆ ಭೂಮಿಯ ನಾಶ ಎಂದು ಅಂತ ಕೇಳಿದ್ರಿ. ಅದೃಷ್ಟ್ವಾಂತಂ ಭುವೋ ಯೂಯಂ. ಭೂಮಿ ಅಂದರೆ ನಮ್ಮ ನಿಮ್ಮೆಲ್ಲರ ಲಿಂಗದೇಹ ಅಂತ ಅರ್ಥ. ಲಿಂಗದೇಹದ ಒಳಗೆ ತಾನೇ ಜೀವ ಇದ್ದಾನೆ. ಆ ಲಿಂಗದೇಹ ಜೀವನನ್ನು ಆವರಿಸಿದೆ, ಹಾಗಾಗಿ ಒಳಗೆ ಅವನದೇ ಆದ ಸುಖದ ಅನುಭವ ಅವನಿಗೆ ಆಗ್ತಾ ಇಲ್ಲ. ಅದು ನಾಶ ಆಗೋದು ಮುಂದೆ ವಿರಜಾ ಅಂತ ಒಂದು ನದಿ. ಬ್ರಹ್ಮದೇವರು ಉಪದೇಶ ಆದಮೇಲೆ ವಿರಜಾ ನದಿ ಸ್ನಾನದಿಂದ ಲಿಂಗಭಂಗ ಆಗ್ತದೆ. ವಿರಜಾ ನದಿ ಸ್ನಾನೇನ ಲಿಂಗಭಂಗಂ ಪ್ರಾಪಯಿತ್ವಾ ಅಂತ ಹಿರಿಯರು ಹೇಳ್ತಾರೆ. ಶ್ವೇತದ್ವೀಪದ ಅಧಿಪತಿ ವಾಸುದೇವ, ವಾಸುದೇವನ ಪತ್ನಿ ಲಕ್ಷ್ಮಿ, ಅವಳನ್ನು ಆಲಿಂಗಿಸಿಕೊಂಡಿದ್ದಾನೆ ಪರಮಪುರುಷ ನಾರಾಯಣ. ವಾಸುದೇವನ ದೇಹದಿಂದ ಹೊರಹೊಮ್ಮುವ ರಜೋಗುಣ ತಮೋಗುಣಗಳಿಲ್ಲದ
ಸತ್ವಗುಣ ಮಾತ್ರ ಇರುವಂಥ ಒಂದು ನದಿ ಇದೆ. ಆ ನದಿಯನ್ನು ವಿರಜಾ ಅಂತ ಕರೀತಾರೆ. ಸ್ವೇದಾಪಳೆನಿಸುವಳು ಅಂತ ಜಗನ್ನಾಥದಾಸರು ಹೇಳಿದ್ದಾರೆ ಹರಿಕಥಾಮೃತ ಸಾರದಲ್ಲಿ. ವಾಸುದೇವನ ದೇಹದಿಂದ ಹೊರಬರುವಂಥ ವಿರಜಾ ನದಿ ಅಂತ ತಿಳಿಸ್ತಾರೆ. ಅದು ಶ್ವೇತದ್ವೀಪದ ಸುತ್ತಲೂ ಹರಿತದೆ ಅಂತ ವೈಕುಂಠ ವರ್ಣನೆಯಲ್ಲಿ ವಾದಿರಾಜರು ಅದರ ಅಗಲ ಎಷ್ಟು ಉದ್ದ ಎಷ್ಟು ಅನ್ನೋದರ ಚರ್ಚೆಯನ್ನು ಮಾಡ್ತಾರೆ. ಆ ನದಿ ದಡದಲ್ಲಿ ನಾವೆಲ್ಲ ಭಗವಂತನ ಅಪರೋಕ್ಷ ಜ್ಞಾನ ಆದಮೇಲೆ ಹೋಗೋರಂತೆ. ಈ ನದಿಯ ವಿವರಣೆ ಕೊಟ್ಟ ಮೇಲೆ ಯಾರೋ ಕೇಳಿದರು, ಎಲ್ಲೇ ಹೇಳಿಬಿಡ್ರಿ ಆಚಾರ್ಯ, ಅಲ್ಲೊಂದು ಭಾಗವತ್ ಸಪ್ತಾಹ ಮಾಡಿಸಿಬಿಡೋಣ ಅಂತ. ಈಗಲೇ ಹೋಗಿ ಮುಳುಗಿ ಆದರೂ ಬಂದುಬಿಡ್ತೇವೆ ಅಂತ. ಇಲ್ಲೇನು ಸಿಗಲ್ಲ ಅಂತಂದೆ. ಇಲ್ಲೇ ಕಣ್ಣು ಎದುರುಗಡೆಗಿದ್ದರೂ ದೇವರೇನು ಬಿಡಲ್ಲ. ಅಲ್ಲಿ ಸ್ವಾಮಿ ಪುಷ್ಕರಣಿಗೆ ಹೋಗಿ ಸ್ನಾನ ಮಾಡೋದೇ ಇಷ್ಟು ಕಷ್ಟ ಇದೆ, ಇನ್ನು ವಿರಜಾ ನದಿ ಸ್ನಾನ. ವಿರಜಾ ನದಿ ಸ್ನಾನದ ವಿವರಣೆಯನ್ನು ಮಾಡ್ತಾರೆ. ಅದರಿಂದ ಲಿಂಗದೇಹ ಭಂಗ. ಭೂಮಿ ಅಂದರೆ ಲಿಂಗದೇಹ ಅಂತ ಅರ್ಥ. ಒಂದು ಬಿಲ ಇದೆ, ಒಳ ಹೋಗ್ಲಿಕ್ಕೆ ಮಾತ್ರ ಬರ್ತದೆ, ಹೊರ ಬರಲಿಕ್ಕಾಗಲ್ಲ. ಅದು ಯಾವುದು? ಭಗವಂತನ ಮಂದಿರ. ಯದ್ ಗತ್ವಾ ನ ನಿವರ್ತಂತೆ ತದ್ಧಾಮ ಪರಮಂ ಮಮ ಅಂತ ಗೀತೆಯಲ್ಲಿ ಕೃಷ್ಣ ಹೇಳಿದ್ದಾನೆ. ಆ ಪರಮಾತ್ಮನ ಮಂದಿರದ ಒಳಗೆ ಮಾತ್ರ ಹೋಗ್ಬೋದು, ಹೊರ ಬರಲಿಕ್ಕೆ ನಮಗೆ ಯಾರಿಗೂ ಅವಕಾಶ ಇಲ್ಲ. ಒಬ್ಬನೇ ರಾಷ್ಟ್ರ, ಒಂದೇ ರಾಷ್ಟ್ರ, ಒಬ್ಬನೇ ಪುರುಷ ಆಳ್ತಿದ್ದಾನೆ. ಅದು ಯಾವುದು? ಈ ಪ್ರಪಂಚವೇ ರಾಷ್ಟ್ರ. ಇದನ್ನು ಆಳುವ ಪುರುಷ ಅಂದರೆ ನಾರಾಯಣ. ಯೋ ನಃ ಪಿತಾ ಜನಿತಾ ಯೋ ವಿಧಾತ ಧಾಮಾನಿ ಅಂತ ವೇದಗಳು ಹೇಳ್ತಾವೆ. ಯಾವಾಗಲೂ ವೇಷ ಬದಲಾಯಿಸುವ ಒಬ್ಬಳು ಸ್ತ್ರೀ ಇದ್ದಾಳೆ, ಕ್ಷಣ ಕ್ಷಣಕ್ಕೆ ರೂಪ ಬದಲಾಯಿಸ್ತಾಳೆ. ಅವಳು ಯಾರು? ನಮ್ಮ ನಿಮ್ಮೆಲ್ಲರ ಬುದ್ಧಿ ಅಂತ ಹೇಳ್ತು. ಅವಳು ಕ್ಷಣ ಕ್ಷಣಕ್ಕೆ ಹೊಸ ಹೊಸ ಬಟ್ಟೆ ಬೇಕು ಅಂತಾಳಂತೆ. ಈಗ ಅದು ಬೇಕು, ಇನ್ನೊಂದು ಬೇಕು, ಮತ್ತೊಮ್ಮೆ ಮಗದೊಂದು ಬೇಕು ಅಂತ ಬಯಸುವ ಬುದ್ಧಿ. ಚಿತ್ರ ವಿಚಿತ್ರ ಕಥೆ ಹೇಳುವ ಹಂಸ ಪಕ್ಷಿ ಯಾವುದು? ಪುರಾಣಗಳು. ಎಂಥೆಂಥ ಅದ್ಭುತ ಕಥೆಗಳನ್ನು ಹೇಳ್ತದೆ. ಇದಕ್ಕಿಂತ ಹಂಸ ಪಕ್ಷಿ ಬೇಕೇ? ಬಹಳ ವೇಗವಾಗಿ ತೀಕ್ಷ್ಣ ಅಂಚಿನಿಂದ ತಿರುಗುವ ಚಕ್ರ ಯಾವುದು? ಕಾಲಚಕ್ರ. ನಮ್ಮ ನಿಮ್ಮೆಲ್ಲರ ಆಯುಷ್ಯ ಎಷ್ಟು ವೇಗವಾಗಿ ಗತಿಸ್ತಾ ಇದೆ ಕಾಲಚಕ್ರದಿಂದ. 25 ಇಟ್ಟಿಗೆಗಳಿಂದ ನಿರ್ಮಿಸಿದ ಮನೆ ಯಾವುದು? ನಮ್ಮ ನಿಮ್ಮೆಲ್ಲರ ದೇಹ, ಸ್ಥೂಲ ದೇಹ. 5 ಭೂತ, 5 ವಿಷಯಗಳು, 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ. ಇದೇ ದೇಹದೊಳಗೆ ಇಷ್ಟೆಲ್ಲ ಇದ್ದಾವೆ. ಅವುಗಳ ನಿರ್ಮಾಣ ಆದದ್ದು ಇವುಗಳಿಂದ. ಈ ದೇಹ ನಿರ್ಮಾಣ ಆದದ್ದು. ಇನ್ನೊಂದು ಮನಸ್ಸು. ಆ ಮನಸ್ಸಿನ ತತ್ವ, ಇಂದ್ರಿಯ ತತ್ವಗಳು ಹುಟ್ಟಿದ್ದು ಯಾವುದರಿಂದ? ಮಹತ್ತತ್ವ. ಆ ಮಹತ್ತತ್ವ ಹುಟ್ಟಿದ್ದು ಅವ್ಯಕ್ತ ತತ್ವದಿಂದ. ಇವುಗಳನ್ನು ನಿಯಂತ್ರಿಸೋನು ಭಗವಂತ. ಒಟ್ಟು 25 ತತ್ವಗಳು ಅಂತ ತಿಳಿಸಿದ್ರಂತೆ. ಪಂಚವಿಂಶತಿ ತತ್ವಾನಾಂ ಪುರುಷೋದ್ಭುತ ದರ್ಶನ. ಈ ದೇಹವೇ 25 ಇಟ್ಟಿಗೆಗಳಿಂದ ನಿರ್ಮಿಸಿದ ಮನೆ. ಹಾಗೆ ಅವರವರ ತಂದೆ ಅವರಿಗೆ ಮಾಡಿರುವ ಆದೇಶ ಏನು? ಎರಡೂ ದಿಕ್ಕಿಗೆ ಹರಿಯುವ ನದಿ ಯಾವುದು? ನಮ್ಮ ನಿಮ್ಮೆಲ್ಲರ ಕರ್ಮದ ಪ್ರವಾಹ. ಒಮ್ಮೆ ಸುಖದ ಕಡೆಗೆ ಹರಿಸ್ತದೆ, ಒಮ್ಮೆ ದುಃಖದ ಕಡೆಗೆ ಹರಿಸ್ತದೆ. ನಮ್ಮ ತಂದೆ ನಮಗೆ ಮಾಡಿರುವ ಆದೇಶ ಅಂದರೆ ಏನು? ಶ್ರುತಿ ಸ್ಮೃತಿರ್ ಹರೇರಾಜ್ಞೆ. ಪೌರುಷೇಯ ಅಪೌರುಷೇಯವಾದ ವಾಣಿ, ವೇದ ಹಾಗೂ ಸ್ಮೃತಿ ಗ್ರಂಥಗಳು, ಅದು ನಮ್ಮೆಲ್ಲರ ಸೃಷ್ಟಿ ಮಾಡಿದ ಭಗವಂತನ ಆದೇಶ ಅಂತ. ನಾವು ಹೀಗಿರಲಿ ಅಂತ ದೇವರ ಅಪೇಕ್ಷೆ ಪಡ್ತಾನೆ. ತಂದೆ ತಾಯಿಯಂದರು ಮಕ್ಕಳಿಗೆ ಹೀಗಿರಲಿ ಅಂತ ಅಪೇಕ್ಷೆ ಪಡೋದು ತಪ್ಪ? ಆದೇಶ ಮಾಡೋದು ತಪ್ಪ? ಆದೇಶ ಯಾವ ರೂಪದಲ್ಲಿ ಮಾಡಿದ ದೇವರು ನಮ್ಮನ್ನು ಸೃಷ್ಟಿ ಮಾಡಿ? ವೇದದ ರೂಪದಲ್ಲಿ, ವೇದಾಂತದ ರೂಪದಲ್ಲಿ ಆದೇಶ ಮಾಡಿದ, ಹೀಗಿರಲಿ. ಹಾಗಾಗಿ ಅವರವರ ತಂದೆ ಆದೇಶ ಅಂದರೆ ವೇದ ಮತ್ತು ಸ್ಮೃತಿಗಳೇ ಆದೇಶ. ಈ ಗುಟ್ಟನ್ನು ತಿಳಿದ ಶಬಲಾಶ್ವ ಹರಿಯೇಶ್ವರು ನಾರದರ ಪ್ರಶ್ನೆಗಳಿಂದಲೇ ಪರಿವರ್ತಿತರಾಗಿ ಸೃಷ್ಟಿಯ ಗೋಜಿಗೆ ಹೋಗಲಿಲ್ಲಂತೆ. ಇನ್ನೇನು ಮದುವೆ ಬೇಡ ಅಂದ್ರವರು. ಇನ್ನೇನು ಬೇಡ, ಅಧ್ಯಾತ್ಮದ ದಾರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಸೊಗಸಾಗಿದೆ.
ಆ ಚಿತ್ರ ವಿಚಿತ್ರ ಹಂಸ ಪಕ್ಷಿ ಕಥೆ ಹೇಳ್ತದೆ, ಕೇಳೋಣ. ನಮ್ಮ ಲಿಂಗದೇಹವನ್ನು ಭಂಗ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. 25 ಇಟ್ಟಿಗೆ ಈ ಮನೆ ಒಳಗೆ ಸಾಧನದ ದಾರಿಯನ್ನು ಹುಡುಕೋಣ ಅಂತ ಅವರು ಎಲ್ಲರೂ ದಕ್ಷನ ಮನೆ ಕಡೆ ಹೋಗಲೇ ಇಲ್ಲ. ಆಮೇಲೆ ದಕ್ಷನಿಗೆ ಸಿಟ್ಟು ಬಂತಂತ. ಸಾವಿರಾರು ಮಕ್ಕಳನ್ನು ಕಳಿಸಿದ್ದೀನಿ, ಒಬ್ಬರಲ್ಲ ಇಬ್ಬರಲ್ಲ, ಒಬ್ಬರಾದರೂ ಬರಬೇಕೋ ಬೇಡ ಮದುವೆ ಮಾಡಿಕೊಂಡು. ಮದುವೆನೂ ಇಲ್ಲ, ಮಕ್ಕಳೂ ಇಲ್ಲ. ಯಾರ್ದಿದೆಲ್ಲ ಕಾರಬಾರು ಅಂತ ಯೋಚಿಸಿದ ನಾರದರು ಅಂತ ಗೊತ್ತಾಯಿತು. ನಾರದರಿಗೆ ಫೋನ್ ಮಾಡಿ ಒಂದು ಶಾಪ ಕೊಟ್ಟಂತ. ನನ್ನ ಮಕ್ಕಳು ಬುದ್ಧಿ ಕೆಡಿಸಿಬಿಟ್ಟಿಯಲ್ಲೋ ನಾರದ, ನಿನ್ನಷ್ಟಕ್ಕೆ ನೀನು ಸಂಚಾರ ಮಾಡಿಕೊಂಡಿರಬೇಕಿತ್ತು, ಯಾಕೆ ನನ್ನ ಮಕ್ಕಳು ಬುದ್ಧಿ ಕೆಡಿಸಿದಿ ನೀನು ಒತ್ತಟ್ಟಿಗಿದ್ರೆ ಯಾರ್ದಾದ್ರೂ ಬುದ್ಧಿ ಕೆಡಿಸ್ತಿ, ಇನ್ಮೇಲೆ ಒಂದು ಕಡೆ ಇಡಬೇಡ ಅಂತ ಶಾಪ ಹಾಕಿದ್ರಂತೆ. ಆವಾಗಲಿಂದ ಮೊದಲೇ ಸಂಚಾರ ಮಾಡ್ತಿದ್ರು ನಾರದರು, ಶಾಪ ಬಂದ ಮೇಲೆ ಸ್ವಲ್ಪ ಜಾಸ್ತಿ ಮಾಡಿಕೊಂಡ್ರಂತೆ. ಇಷ್ಟು ದಿವಸ ಒಂದು ಸ್ವಲ್ಪ ದಿವಸ ಅಲ್ಲಲ್ಲಿ ಇದ್ದಾದರೂ ಹೋಗ್ತಿದ್ದೆ, ಪ್ರಯಾಣ ಮಾಡ್ತಿದ್ದೆ, ಇನ್ಮೇಲಿಂದ ಅದು ಬೇಡವೇ ಬೇಡ ಅಂದರು. ಲಾಭ ಏನು ಶಾಪದಿಂದ? ಒಂದು ಕಡೆ ಇದ್ದರೆ ಆ ವಸ್ತುಗಳ ಮೇಲೆ, ವ್ಯಕ್ತಿಗಳ ಮೇಲೆ ಮೋಹ ಬರ್ತದೆ. ಅಲ್ಲಲ್ಲಿ ತಿರುಗಾಡ್ಕೊಂಡಿದ್ದು ಬಿಟ್ಟರೆ ಯಾವ ವ್ಯಕ್ತಿ ವಸ್ತುಗಳ ಮೇಲೆ ಮೋಹದ ಪ್ರಶ್ನೆನೇ ಇರಲ್ಲ. ಹಾಗಾಗಿ ತಿರುಗಾಟವೇ ಅನುಕೂಲ ಅಂದ. ದಕ್ಷನೂ ಒಬ್ಬ ದೇವರ ಭಕ್ತ, ಪ್ರಜಾಪತಿ. ನಾರದರು ದಕ್ಷನ ಶಾಪವನ್ನು ಅನುಮೋದನೆ ಮಾಡಿದ್ರಂತೆ. ನಮ್ಮ ಬದುಕಿನಲ್ಲಿ ಕೆಲವು ಬೇಡವಾದ ಸಂಗತಿಗಳು ಇರ್ತವೆ, ಅದನ್ನು ಸಾಧನೆಗೆ ಅನುಕೂಲ ಆಗುವಾಗ ಅನುಮೋದನೆ ಮಾಡಿಕೊಂಡು ಹೋಗಬೇಕಂತೆ. ಈ ಬುದ್ಧಿವಂತಿಕೆಯನ್ನು ನಾರದರು ವಿಷ್ಣು ಭಕ್ತರಾಗಿ ಎಲ್ಲ ವಿಷ್ಣು ಭಕ್ತರಿಗೆ ಸಂದೇಶವನ್ನು ಕೊಡ್ತಾರೆ. ತಿರುಗಾಡ್ಕೊಂಡು ಇದ್ದು ಬಿಡು ಸಾಕು. ಈಗೆಲ್ಲ ಬಹಳ ಜನರ ಸ್ಥಿತಿ ಹಾಗೇ ಆಗಿದೆ. ತೀರ್ಥವೋ ಕ್ಷೇತ್ರವೋ, ಅಲ್ಲಲ್ಲಿ ನಡೆಯುವ ಜ್ಞಾನ ಸತ್ರಗಳೋ, ಭಗವಂತನ ಕಥಾ, ಸಜ್ಜನರ ಸಂಘ ಸಾಕಂತ ಅನಿಸ್ಬಿಡ್ತದೆ. ಹೀಗೆ ನಾರದರು ಅಂದಿನ ದಕ್ಷನ ಶಾಪವನ್ನು ಅನುಮೋದಿಸಿದರು ಅಂತನ್ನೋ ಅಂಶವೂ ಈ ಸಂದರ್ಭದಲ್ಲಿ ತಿಳಿದು ಬರ್ತದೆ. ಆದರೆ ದಕ್ಷನಿಗೇನು ಮಕ್ಕಳು ಬರಲೇ ಇಲ್ಲ. ಅವರೆಲ್ಲರೂ ಆಧ್ಯಾತ್ಮಿಕ ದಾರಿಯನ್ನು ಹಿಡಿದು ಸಾಧನೆ ಮಾಡಿದರು. ಹೀಗೆ 6ನೇ ಸ್ಕಂದದಲ್ಲಿ ಬರುವ ಆಧ್ಯಾತ್ಮಿಕ ಪ್ರಶ್ನೋತ್ತರಗಳನ್ನು ಪರೀಕ್ಷಿತ್ ರಾಜ ಶ್ರವಣ ಮಾಡಿದ. ಇದು ಪರೀಕ್ಷಿತನಿಗಷ್ಟೇ ಅಲ್ಲ, ಇದು ನಮಗೆ ಅಂತ ಹೇಳ್ತದೆ ಭಾಗವತ. ಇಲ್ಲಿ ಬಂದ ಒಂದೊಂದು ಪ್ರಶ್ನೆ ನಮ್ಮನ್ನು ನಾವು ಪರಿವರ್ತನೆಗೊಳಿಸ್ಕೊಳ್ಳಿಕ್ಕೆ ಮಾಡಿದ ಪ್ರಶ್ನೆಗಳು. ಇವುಗಳಿಗೆ ಕೊಟ್ಟ ಉತ್ತರವೂ ಕೂಡ ನಮ್ಮನ್ನು ಬದಲಾಯಿಸ್ಕೊಳ್ಳಿಕ್ಕೆ ಅಂತ ಕೊಟ್ಟ ಉತ್ತರ. ಒಂದೊಂದು ಪ್ರಶ್ನೆಗೆ 1 ಕರೋಡ್ ರೂಪಾಯಿ ಅಂತ ಇಟ್ಟುಕೊಳ್ಬೇಕು, ಅಂದರೆ ಎಲ್ಲರೂ ಕರೋಡ್ಪತಿಗಳಾಗ್ತಾರೆ. ಯಾಕಂದರೆ ಈಗ ಪ್ರಶ್ನೋತ್ತರಗಳೆಲ್ಲ ಕರೋಡ್ಪತಿ ಆಗಲಿಕ್ಕೆ ಅಂತ ಮಾಡಿಟ್ಟಿದ್ದಾರೆ. ಲೌಕಿಕ ಪ್ರಶ್ನೆಗಳಿಗೆ ಕರೋಡ್ಪತಿ ಆಗ್ತಾನೆ ಅಂದರೆ, ಆಧ್ಯಾತ್ಮಿಕ ಪ್ರಶ್ನೆಗಳನ್ನು ಅರ್ಥೈಸಿಕೊಂಡು ಉತ್ತರ ಕೊಟ್ಟ ಅಂದರೆ ಮೋಕ್ಷದ ಪತಿ ಆಗ್ತಾನೆ ಅಂತ ಅರ್ಥ. ಹಾಗಾಗಿ ಮೋಕ್ಷದಲ್ಲಿ ನಿನಗೊಂದು ಸ್ಥಾನ. ನನ್ನ ಮಹಿಮೆ, ನನ್ನ ತತ್ವ, ನನ್ನ ನಿಯಮನ, ನನ್ನ ಕ್ರಿಯಾ, ನನ್ನ ಇಚ್ಛಾ, ಇದನ್ನು ಅರ್ಥವನಿಗೆ ನನ್ನ ಮನೆ ಕೊಡ್ತೀನಿ ಅಂತಾನೆ ದೇವರು. ಏನು ಕರುಣಾನಿಧಿಯೋ ಹರಿಮತ್ತೇನು ಭಕ್ತಾಧೀನನೋ, ಇನ್ನೇನು ಈತನ ಲೀಲೆ ಇಚ್ಛಾ ಮಾತ್ರದಿ ಜಗವ ತಾನೇ ಸೃಜಿಸುವ, ನಿರ್ವಾಣ ಮೊದಲಾದ ಅಖಿಳ ಸ್ಥಾನದೊಳಿಟ್ಟು. ನಿರ್ವಾಣ ಅಂದರೆ ಮೋಕ್ಷ. ಮೋಕ್ಷದ ಸ್ಥಾನದಲ್ಲಿ ತನ್ನ ನಂಬಿ ಬಂದ ಭಕ್ತರನ್ನು ಮಗನಂತೆ, ಒಬ್ಬ ಮಗನಿಗೆ ನಾವೇ ಹುಟ್ಟಿಸಿದ್ದೇವೆ ಅನ್ನೋ ಕಾರಣಕ್ಕೆ ಸ್ಥಾನ, ಮಾನ, ಮನೆ, ಗೌರವ, ವಾಹನ ಎಲ್ಲ ಕೊಟ್ಟು ನನ್ನ ಮಗ ಅಂತಂತ. ಅವ ದಡ್ಡ ಇರಲಿ, ಹುಚ್ಚ ಇರಲಿ, ಇವರನ್ನೇ ಬಯ್ಯೋನಾಗಿರಲಿ, ಏನೇ ಆಗಲಿ ನನ್ನ ಮಗ ಅಂತಾನೆ. ಇವನ ಮೇಲೆ ಇಷ್ಟದ ಅಂದರೆ ಇನ್ನು ಕರಳು ಬಳ್ಳಿ ಹಂಚಿಕೊಂಡ ಭಗವಂತನಿಗೆ ನಮ್ಮ ಮೇಲೆ ಎಷ್ಟಿರಬೇಡ. ತಾನೇ ಸೃಜಿಸುವವ, ನಿರ್ವಾಣ ಮೊದಲಾದ ಅಖಿಲ ಸ್ಥಾನದೊಳಿಟ್ಟು, ಮೋಕ್ಷದ ಸ್ಥಾನದಲ್ಲಿಟ್ಟು ಪ್ರತಿಯೊಬ್ಬರನ್ನು ಇವ ನನ್ನ ಭಕ್ತ, ಇವನೂ ನನ್ನ ಭಕ್ತ, ಅವನೂ ನನ್ನವ, ಅವನೂ ನನ್ನವ ಅಂತ ಕೋಟಿ ಕೋಟಿ ಸಂಖ್ಯೆಯ ಜೀವರಾಶಿಗಳನ್ನು ವೈಕುಂಠದಲ್ಲಿಟ್ಟು ತನ್ನನ್ನು ವೈಕುಂಠಪತಿ ಅಂತ ಅನಬೇಡಿ, ಇವರೆಲ್ಲ ನನ್ನ ವೈಕುಂಠಪತಿಗಳು ಅಂತ ಹೇಳ್ತಾನಂತೆ.
ಇದಲ್ವೇ ಕರುಣೆ? ಹಾಗಾಗಿ ಆಧ್ಯಾತ್ಮಿಕ ಪ್ರಶ್ನೋತ್ತರಗಳ ರಸವನ್ನು ಆಸ್ವಾದನೆ ಮಾಡ್ತಾ ಆ ಭಗವಂತನ ಧ್ಯಾನ ತತ್ಪರರಾಗಬೇಕು ಅಂತ ಹೇಳ್ತದೆ ಭಾಗವತ. ದಿತಿ ಪದೇ ಪದೇ ತನ್ನ ಮಕ್ಕಳನ್ನು ಕಳ್ಕೊಳ್ತಿದ್ಲು. ಯಾಕೆ ಅಂದರೆ ದೇವತೆಗಳು ಯುದ್ಧ ಮಾಡಿ ದೈತ್ಯರನ್ನು ಕೊಲ್ತಿದ್ರು. ಪಾಪ ಆ ತಾಯಿಗೆ ಬಹಳ ಮನಸ್ಸಿಗೆ ಬೇಸರ ಆಯಿತು. ಕಶ್ಯಪರನ್ನು ಕೇಳಿದ್ಲಂತ, ಎಲ್ಲ ಈ ಇಂದ್ರನಿಂದ ಆಗ್ತಾ ಇದೆ ನನ್ನ ಮಕ್ಕಳ ಸಂಹಾರ, ಅವನ್ನೇ ಇಲ್ಲ ಅನ್ನಿಸ್ಲಿಕ್ಕೆ ಒಬ್ಬ ಮಗನ ಪಡಿತೀನಿ, ವ್ರತ ಹೇಳ್ರಿ ಅಂದ್ಲಂತ. ಇಂದ್ರ ಕಶ್ಯಪರ ಮಗ ಅಲ್ಲೇನು ಗೊತ್ತಿದೆ ಅವರಿಗೆ. ದಿತಿಗೆ ಹೇಳಬೇಕೋ ಬೇಡ, ಅಂಥ ದುಸ್ಸಾಹಸ ಮಾಡಬೇಡ ದಿತಿ, ಹೇಳಬೇಕೋ ಬೇಡ. ಹೇಳಲಿಲ್ಲ. ಪಡಿಬೇಕು ಅಂತಿದ್ದಿ, ಆಗಲಿ ಒಂದು ವ್ರತ ಹೇಳ್ತೀನಿ ಅಂದ್ರಂತ. ಇದೇ ಹರಿಸಂಕಲ್ಪ. ಕಶ್ಯಪರಿಗೆ ಅದಿತಿಯಲ್ಲಿ ಹುಟ್ಟಿದವನೇ ದೇವೇಂದ್ರ, ದಿತಿಯಲ್ಲಿ ಹುಟ್ಟಿದವರು ಹಿರಣ್ಯಾಕ್ಷ, ಹಿರಣ್ಯಕಶ್ಯಪು. ಭಾಗವತ ಪುರಾಣ ಇದನ್ನು ನಮ್ಮ ಮುಂದೆ ಇಡ್ತದೆ. ದೇವತೆಗಳೇ ಹುಟ್ಟಬೇಕು ಅಂತ ತಿಳ್ಕೊಳ್ಬೇಡಿ ಅಂತ ಹೇಳ್ತದೆ. ಕಶ್ಯಪರಿಗೆ ನೋಡ್ರಿ, ಎಷ್ಟು ದೊಡ್ಡ ತಪಸ್ವಿಗಳಾದರೂ ಹಿರಣ್ಯಕಶ್ಯಪನ ಪಡಿಲಿಲ್ವೇ? ಒಪ್ಪುಕೊಂಡ್ರಂತೆ ದಿತಿಯ ಹೊಟ್ಟೆಯಲ್ಲಿ ದೈತ್ಯರು ಹುಡ್ತಾರೆ ಅಂತ ಗೊತ್ತಿದ್ದರೂ ಕೂಡ. ಯಾಕೆ? ದಿತಿಗೆ ಸಮಾಧಾನ ಮಾಡುವಾಗ ಕಶ್ಯಪರೇ ಹೇಳ್ತಾರೆ, ಹಿರಣ್ಯಕಶ್ಯಪು ಹಿರಣ್ಯಾಕ್ಷ ಹುಟ್ಟಿದ್ರು ತಡ್ಕೋ, 100 ವರ್ಷ ಗರ್ಭಧಾರಣೆ ಮಾಡು ಅಂದ್ರಂತೆ. ಇಲ್ಲ, ಈಗಲೇ ಒಡೆದಾಕ್ತೀನಿ ಇನ್ಲಂತವಳು, ಈಗಲೇ ಒಡೆದು ಹಾಕಿಬಿಡ್ತೀನಿ, ಗರ್ಭಸ್ರಾವ ಆಗಿಬಿಡಲಿ, ಬೇಡ ಬೇಡ, ಮುಂದೆ ಪ್ರಹ್ಲಾದ ಬರಲಿಕ್ಕಿದ್ದಾನೆ ತಡ್ಕೋ ಅಂತಂದ್ರಂತೆ. ಇದು ಮುಂದಾಲೋಚನೆ. ಭಾಗವತ ಮನುಷ್ಯರಿಗೆ ಕೊಡುವ ಅಭಯ, ಬಹಳ ಬೆಂದವನಿಗೆ ಕೊಡುವ ಸಾಂತ್ವನ, ನೊಂದವನಿಗೆ ಹೇಳುವ ಅಪೂರ್ವವಾದ ಸಮಾಧಾನ ಅಂದರೆ ಭಾಗವತ ಇದು. ಎಲ್ಲ ನಿನ್ನ ನಿಯಂತ್ರಣಕ್ಕೆ ತಗೊಳ್ತೀನಿ ಅಂತ ಹೋಗಬೇಡ ಅಂತದೆ. ಅದು ಕುಟುಂಬ ಇರ್ಬೋದು, ರಾಜ್ಯದ ರಾಜಕಾರಣ ಇರ್ಬೋದು, ಆಫೀಸ್ನಲ್ಲಿರುವ ಎಂಪ್ಲಾಯೀಸ್ ಜೊತೆಯಲ್ಲಿ ನಿನ್ನ ಹೊಡೆದಾಟಗಳಿರ್ಬೋದು. ಒಂದಿಷ್ಟಷ್ಟೇ ನಿಯಂತ್ರಣಕ್ಕೆ ಬರ್ತದೆ, ಎಲ್ಲ ಬರಲ್ಲ. 100% ಬರಲ್ಲ, 5% ಬಂದರೆ ಹೆಚ್ಚಿದೆ ಈ ಪ್ರಪಂಚದಲ್ಲಿ. ಏನು ಬಂದದ ಅದರಲ್ಲಿ ತೃಪ್ತಿಯಿಂದ ಇರು, ಬರದೇ ಇದ್ದದ್ದನ್ನು ನಂದು ಮಾಡ್ಕೋತೀನಿ ಅಂತ ಹೋಗಬೇಡ ಅಂತದೆ. ಹಾಗಾಗಿ ದ್ವಿತೀಯ ಪ್ರಾರ್ಥನೆಗೆ ಉತ್ತರ ಕೊಟ್ಟರು. ಬೇಕು ತಾನೇ ಮಕ್ಕಳು, ಆಗಲಿ, ಇಂದ್ರನನ್ನು ಕೊಲ್ಲೋ ಮಗನನ್ನು ಪಡಿಬೇಕಾ ನೀನು? ಪುರುಷ ಸಂತತಿ ಹುಟ್ಟಲಿಕ್ಕೆ ಅಂತ ಉಪಾಯ ಹೇಳ್ಕೊಡ್ತೇನೆ ಅಂದರು. ವ್ರತ ಹೇಳ್ತೇನೆ, ಪುಂಸವನ ಅಂತ ಒಂದು ವ್ರತ, ಅದನ್ನು ಅವಳಿಗೆ ಉಪದೇಶ ಮಾಡಿದರು. ಭಾಳ ಕಟ್ಟುನಿಟ್ಟಾಗಿ ಮಾಡಬೇಕು ಅಂದರು. ದಿತಿ ಅವಳು ಸಾಮಾನ್ಯಳಲ್ಲ. ಕಶ್ಯಪರ ಪತ್ನಿ ದಿತಿ ಏನು ವ್ರತ ಉಪವಾಸ ಮಾಡೋದರಲ್ಲಿ ಹಿಂದೇಟು ಹಾಕಿದವಳಲ್ಲ. ಇದೇನು ಮೊದಲನೇ ಬಾರಿ ಮಾಡ್ತಿದ್ದ ವ್ರತನೂ ಅಲ್ಲ ಅವಳು. ಎಷ್ಟು ವ್ರತಗಳನ್ನು, ಎಷ್ಟು ಉಪವಾಸಗಳನ್ನು ಮಾಡಿದ್ದಾಳೆ. ಪುಂಸವನ ತಾನೇ ಮಾಡಿಬಿಡ್ತೇನೆ ಅಂತಂದು ಕಠಿಣ ವ್ರತವನ್ನು ಸಂಕಲ್ಪ ಮಾಡಿ ಧಾರಣೆ ಮಾಡಿದ್ದಾಳೆ. ಸಂಕಲ್ಪ ಮಾಡುವಾಗ ಇಂದ್ರನನ್ನು ಕೊಲ್ಲೋ ಮಗ ಬೇಕು ಅಂತ ಬೇರೆ ಮಾಡಿದ್ದಾಳೆ. ನಡೀತಾ ಇದೆ ವ್ರತ, ಇಂದ್ರನಿಗೆ ಗೊತ್ತಾಗದೇ ಇರ್ತದ? ಅರೆ, ನಮ್ಮ ದೊಡ್ಡಮ್ಮ ಏನೋ ವ್ರತ ಹಿಡ್ದಿದ್ದಾಳೆ, ನೋಡಿ ಬರೋಣ ಅಂತ ಬಂದಾತ. ದೊಡ್ಡಮ್ಮ ಆಗಬೇಕು ದಿತಿ. ಹಾಗಾಗಿ ಮನೆಗೆ ಬಂದು ಏನೋ ವ್ರತ ಹಿಡ್ದಿದೆಯಂತೆ. ಏನಿಲ್ಲ ಅಂದ್ಲು ಇವಳು. ಏನಿಲ್ಲ, ವ್ರತ ಹಿಡ್ದಿದ್ದೇನಷ್ಟೇ, ಏನಿಲ್ಲ ಅಂದ್ಲು. ಏನು ವಿಷಯ? ಏನಿಲ್ಲ ಅಂತಿದ್ದಾಳೆ. ಇದ್ದಕ್ಕಿದ್ದ ಹಾಗೆ ದಿತಿಗೆ ಒಬ್ಬ ಬ್ರಹ್ಮಚಾರಿ ಬಂದು ಸೇವಕನಾಗಿ ಸೇರ್ಕೊಳ್ತೇನೆ ಅಂತಂದ. ಬೇಡ ಅಂತಿದ್ದಾಳೆ. ಇಲ್ಲ, ನಾನು ಸೇವೆ ಮಾಡ್ತೀನಿ ನಿಂದು. ಪಾಪ ಗರ್ಭಿಣಿ, ಗರ್ಭದ ಭಾರ ಹೊತ್ತು ಎಲ್ಲ ಕೆಲಸ ಒಬ್ಬಳೇ ಮಾಡಲಿಕ್ಕೆ ನಿನ್ನ ಕೈಯಲ್ಲಿ ಆಗಲ್ಲ, ನಾನು ಸೇರ್ತೇನೆ ಅಂತ ಈತ ಸೇರಿದ ಅಂತ ಪುರಾಣಗಳಲ್ಲಿ ಕಥೆ ಬರ್ತದೆ. ಯಾರು ಅವನು ಸೇರಿದವನು? ಬ್ರಹ್ಮಚಾರಿಯ ರೂಪದಲ್ಲಿ ಇಂದ್ರನೇ ಸೇರಿದ್ದಂತೆ ಮನೆಗೆ ದ್ವಿತೀಯ ಸೇವೆ ಮಾಡಲಿಕ್ಕೆ. ಎಲ್ಲಾದರೂ ಎಡುತ್ತಾಳ ವ್ರತ ಮಾಡುವಾಗ ಅಂತ ಪರೀಕ್ಷೆ ಮಾಡ್ತಾ ಇದ್ದ. ಗರ್ಭದ ಭಾರ, ಒಮ್ಮೆ ಕಾಲು ತೊಳಿಬೇಕು ಅಂತಾಯಿತು. ಶೌಚಕ್ಕೆ ಹೋಗಿ ಕಾಲು ತೊಳೆದಿದ್ದಾಳೆ. ನೀರು ಹಾಕ್ಕೊಳ್ಳುವಾಗ ಪಾದಕ್ಕೆಲ್ಲ ಹಾಕ್ಕೊಂಡು ಪಾದದ ಹಿಂಬಡಿಗೆ ಹಾಕ್ಕೊಳ್ಳೋದು ಸ್ವಲ್ಪ ಆಲಸ್ಯ ಮಾಡಿಬಿಟ್ಲು. ಅಷ್ಟು ಆಲಸ್ಯ ಮಾಡಿ ಬಂದ್ಲು. ಇಂದ್ರ ಅದನ್ನೇ ಕಾಯ್ತಾ ಇದ್ದ. ವ್ರತ ಮಾಡುವಾಗ ಇಂಥ ಲೋಪಗಳು ದೊಡ್ಡದಾಗಿ ಪರಿಣಾಮ ಆಗ್ತದೆ. ದೈನಂದಿನ ಮಾಡುವಾಗಲೂ ಲೋಪನೆ, ಆಚಮನ, ಪಾದದ ಮೇಲೆ ಹಾಕ್ಕೊಳ್ಬೇಕಾದಷ್ಟು ನೀರು,
ಇಂಥವೆಲ್ಲ ಧರ್ಮಶಾಸ್ತ್ರಗಳು ನಮ್ಮನ್ನು ಎಚ್ಚರಿಸ್ಲಿಕ್ಕೆ ಹೇಳಿದಾವೆ ಅಂತ ತಿಳ್ಕೊಳ್ಬೇಕು. ಎಷ್ಟು ಪರಿಶುದ್ಧವಾಗಿ ಇಟ್ಕೊಳ್ಬೇಕು ದೇಹ, ದೇವರು ಕೊಟ್ಟ ಮನೆ ಅದು ಅಂತ. ಇಂಥವೆಲ್ಲ ಕಥೆ ಹೇಳಿದಾಗ ಕೆಲವರು ಅಣಗಿಸಿದ್ದೂ ಇದೆ. ಅಲ್ಲಾಚಾರ್ಯ, ನಮ್ಮೂರಲ್ಲಿ ನೀರು ಬರೋದೇ 4 ದಿವಸಕ್ಕೆ, ನೀವು ಈ ರೀತಿ ವಿವರಣೆ ಕೊಟ್ಬಿಟ್ರೆ ನಾವು ಹೇಗೆ ಮಾಡಬೇಕು ಅಂತ ಕೇಳಿದ್ದು ಇದೆ. ನಾನು ಅದಕ್ಕೆ ಹಾಸ್ಯಕ್ಕೂ ಹೇಳಿದ್ದೆ, ಪುರಾಣ ಬರೆದವ್ರಿಗೆ ಕೇಳಿ ಬರ್ರಪ್ಪ, ನಮ್ಮನ್ನು ಯಾಕೆ ಗೋಳಾಡಿಸ್ತೀರಿ ಅಂತ ಹೇಳಿದ್ದು ಇದೆ. ಯಾಕಂದರೆ ಇತ್ತೀಚಿನ ಈ ಧರ್ಮ ಆಚರಣೆಗಳ ಹೆಸರಿನಲ್ಲಿ ಲೋಕದಲ್ಲಿ ಹೆಚ್ಚೆಚ್ಚು ಜ್ಞಾನ ಹುಟ್ಟುತ್ತಾ ಇದೆಯೋ ಅಥವಾ ಅಜ್ಞಾನ ಹುಡ್ತಿದೆಯೋ ಅನ್ನೋದನ್ನು ಇನ್ನೂ ಯಾರೂ ಸರಿಯಾಗಿ ಅದರದ್ದು ಸೆನ್ಸೆಕ್ಸ್ ತೆಗೆಯೋರಿಲ್ಲ ಅಂತಾಗಿಬಿಟ್ಟಿದೆ. ಅದು ಸಮಸ್ಯೆ. ಯಾಕೆಂದರೆ ಮಾರ್ಪಾಡಾಗ್ತಿದೆ, ಹಳ್ಳಿಗಳು ನಗರವಾಗಿ ಮಾರ್ಪಾಡಾಗ್ತಿದೆ. ನಗರಗಳೆಲ್ಲ ಪಟ್ಟಣಗಳಲ್ಲೆಲ್ಲ ನಾವು ನೋಡುವಂತೆ ಬಿಲ್ಡಿಂಗಿನ ಮೇಲೆ ಬಿಲ್ಡಿಂಗ್ಗಳು ಮಾರ್ಪಾಡಾಗಿದೆ. ಎಲ್ಲಿವರೆಗೂ ಮಾರ್ಪಾಡಾಗಿದೆ ಅಂದರೆ ನೀರು ರೀಸೈಕ್ಲಿಂಗ್ ಆಗಿ ನಮ್ಮ ಮನೆಗೆ ಬರಲಿಕ್ಕೆ ಶುರುವಾಗಿದೆ. ಯಾವ ನೀರನ್ನು ಏನು ಮಾಡಿರ್ತೇವೋ ಅದೇ ನೀರೇ ರೀಸೈಕಲ್ ಆಗಿ ಮತ್ತೆ ಕುಡಿಲಿಕ್ಕೆ ಬರ್ತದೆ. ಅಲ್ಲಿವರೆಗೂ ಮಾರ್ಪಾಡಾಗಿದೆ. ಇನ್ನು ಹೆಚ್ಚಿದ್ರ ವಿವರಣೆ ಕೊಡ್ತಾ ಕೂತ್ರೆ ಉಪಯೋಗ ಇಲ್ಲ. ಎಲ್ಲರೂ ಘೋರ. ಆಮೇಲೆ ಪ್ರತಿಯೊಬ್ಬ ಮನುಷ್ಯನ ಮನಸ್ಥಿತಿಯನ್ನು ಅರ್ಥೈಸ್ಕೊಳ್ಬೇಕು. ಎಲ್ಲರದ್ದು ಮನಸ್ಸು ಒಂದೇ ರೀತಿ ಇರ್ತದೆ ಅಂತಿಲ್ಲ. ಹಾಗಾಗಿ ಮನುಷ್ಯ ಧರ್ಮ ಆಚರಣೆಯ ಹೆಸರಿನಲ್ಲಿ ಪುರಾಣಗಳು ಹೇಳಿದ್ದು ನಿಜವೇ ಆದರೂ ಅವನು ಇರುವ ದೇಶ, ಅವನು ಇರುವ ಕಾಲಕ್ಕೆ ಅದನ್ನು ಹೇಗೆ ಮಾಡಬೇಕು, ಅದರ ಹಿಂದೆ ಅನುಸಂಧಾನ ಏನು ಅನ್ನೋದನ್ನು ಆಲೋಚನೆ ಮಾಡಿ ನಿರ್ಧಾರ ತಗೊಳ್ಬೇಕು. ಇದನ್ನು ನದಿ ತೀರಗಳಲ್ಲಿ ಕೆರೆಗಳ ಮಧ್ಯದಲ್ಲಿ ವಾಸ ಮಾಡುವ ಯೋಗಿಗೂ ಅಪಾರ್ಟ್ಮೆಂಟ್ನಲ್ಲಿರುವಂತಹ ಯೋಗಿಗೂ ವ್ಯತ್ಯಾಸ ಇದೆ ಅಂತ ನಾವು ತಿಳಿದುಕೊಳ್ಬೇಕು. ಅಂಥೇಳಿ ಅವ್ರದ್ದು ಪಾಪ ಮಾಡ್ತಾರೆ ಅಂತ ಹೇಳೋದು ಅಲ್ಲ, ಇವನೊಬ್ಬನೇ ಸ್ವರ್ಗಕ್ಕೆ ಹೋಗ್ತಾನೆ ಅಂತ ಹೇಳೋ ಉದ್ದೇಶನೂ ನಮ್ಮದಲ್ಲ. ಅಥವಾ ಇವನನ್ನು ಹೋಗಿ ನದಿ ತೀರದಲ್ಲಿ ಕೂಡಿಸು ಅಂತ ಹೇಳೋ ಉದ್ದೇಶವೂ ಅಲ್ಲ. ನದಿ ತೀರದಲ್ಲಿದ್ದವನನ್ನು ಅಪಾರ್ಟ್ಮೆಂಟ್ನಲ್ಲಿ ಇರು ಅಂತ ಹೇಳೋ ಉದ್ದೇಶನೂ ನಮ್ಮದಲ್ಲ. ಅಲೂಕ್ಷಾ ಧರ್ಮ ಕಾಮಾಸ್ಯು ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇಥಾಃ ಏಷಾ ದೇಶಃ ಏಷ ಉಪದೇಶಃ ಏಷಾ ವೇದೋಪನಿಷತ್ ಅಂತ ಉಪನಿಷತ್ತುಗಳು ಹೇಳ್ತಾವೆ. ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇಥಾಃ. ಆ ದೇಶ, ಆ ಕಾಲ, ಅಲ್ಲಿರುವ ಅನೇಕ ಸಜ್ಜನರು ಹೇಗೆ ವಾಸ ಮಾಡಿಕೊಂಡು ದೇವರ ಸ್ಮರಣೆಯಲ್ಲಿ ರತರಾಗಿ ಧರ್ಮವನ್ನು, ಕರ್ಮವನ್ನು, ಆಚರಣೆಯನ್ನು ಪಾಲನೆ ಮಾಡಿಕೊಂಡಿದ್ದಾರೆ, ಅವರನ್ನು ನೀ ಬೆರಳು ಮಾಡಿ ತೋರಿಸ್ಲಿಕ್ಕೆ ಹೋಗಬೇಡ. ಸಾಧ್ಯವಾದರೆ ನೀನು ಅವ್ರ ಜೊತೆಗೆ ಒಬ್ಬ ಅಂತಾಗಿ ಇದ್ದುಬಿಟ್ಟು. ಇದನ್ನೇ ಒಂದು ಉಪನ್ಯಾಸದ ಸಬ್ಜೆಕ್ಟ್ ಅಂತ ಕೊಡ್ತಿದ್ದಾರೆ. ಇದು ಇನ್ನೂ ದುರಂತ. ಈಗ ಬಹಳ ದೊಡ್ಡ ದುರಂತ ಏನು ಅಂದರೆ ಇದು ಆಚರಣೆ ಧರ್ಮಗಳನ್ನು ಆ ದೇಶ, ಕಾಲ, ಪರಿಸರದ ವ್ಯವಸ್ಥೆಗಳಲ್ಲಿ ಬದಲಾವಣೆ ಅನಿವಾರ್ಯ ಅವಶ್ಯಕತೆ ಇದ್ದಾಗ ಅದನ್ನು ನೀವು ಎಷ್ಟು ಗಂಟೆ ಪ್ರವಚನ ಮಾಡಿದರೂ ಅದು ಬಗೆಹರಿಯದ ಸಮಸ್ಯೆ. ಒಳಗಿರುವ ಅನುಸಂಧಾನ 100% ನಮಗೆ ಬೇಕಾಗಿರುವಂಥದ್ದು. ಅದಕ್ಕಿಂತ ಹೆಚ್ಚು ಇವುಗಳಿಗೆ ಮಹತ್ವ ಕೊಡುವಾಗ ಸ್ವಲ್ಪ ಯೋಚನೆ ಮಾಡಬೇಕು. ಆದರೆ ಪುರಾಣದಲ್ಲಿ ದ್ವಿತೀಯ ಕಥೆ ಹೇಳುವಾಗ ಮಾತ್ರ ಇದನ್ನು ಎಕ್ಸ್ಪೋಸ್ ಮಾಡಿದೆ. ಯಾವ ಅರ್ಥದಲ್ಲಿ ಮಾಡಿದೆ ಅನ್ನೋದನ್ನು ನಾವು ಅರ್ಥೈಸ್ಕೊಳ್ಬೇಕು. ಇಂದ್ರ ದ್ವಿತೀಯ ಒಳಗೆ ಪ್ರವೇಶ ಮಾಡಿಬಿಟ್ಟ, ಗರ್ಭದೊಳಗೆ. ಯಾಕಂದರೆ ಅವಳು ಆಚಮನ ಮಾಡಲಿಲ್ಲ, ಅವಳು ಶೌಚವನ್ನು ಸರಿಯಾಗಿ ಆಚರಿಸಲಿಲ್ಲ ಅಂತ ಹೇಳಿ ಗರ್ಭದೊಳಗೆ ತನ್ನ ಆಯುಧದಿಂದ ಬೆಳೀತಿದ್ದ ಆ ಗರ್ಭವನ್ನು 7 ಹೋಳು ಮಾಡಿ ಕತ್ತರಿಸಿದ. ಸಮಾಧಾನ ಆಗಲಿಲ್ಲ, ಒಂದೊಂದನ್ನು 7 ಮಾಡಿದ. ಮತ್ತೆ 7 × 7 ಅಂತಾದಾಗ 49 ಜನ ಆಗಿ ರೋದನೆ ಮಾಡಲಿಕ್ಕೆ ಶುರು ಮಾಡಿದರು ಒಳಗೆ. ಗರ್ಭದಿಂದ ಹೊರ ಬಂದಾಗ 49 ಮಕ್ಕಳು ಹುಟ್ಟಿದ್ರು. ದಿತಿ ಗರ್ಭದಿಂದ ಹೊರ ಬಂದ ಮಕ್ಕಳು ಅಳುತ್ತಿದ್ದಾರೆ. ಒಬ್ಬಳೇ ಏನು ಮಾಡಬೇಕು? ಸಮಾಧಾನ ಹೇಗೆ ಮಾಡೋದು? ಇಂದ್ರ ತನ್ನ ಅಚಿಂತ್ಯ ಶಕ್ತಿಯಿಂದ, ಅಮ್ಮ ನೀನೇನು ವ್ಯಥೆ ಪಡಬೇಡ, ನಾನೇ ಮಾಡ್ಕೋತೀನಿ ಇವ್ರದ್ದೆಲ್ಲ ವ್ಯವಸ್ಥೆ ಅಂದ. ಮಾಡ್ಕೋ ಹೋಗು ಅಂದ್ಲು. ಮಾರುತಃ ಅಳಬೇಡಿ ಅಳಬೇಡಿ ಅಂತ ಸಮಾಧಾನ ಮಾಡಿದ. ಅವರೇ ಮರುದೇವತೆಗಳು ಅಂತಾದರು ಅಂತ ಕಥೆ.
49 ಜನ ಮರುದೇವತೆಗಳನ್ನು ಇಂದ್ರ ತನ್ನ ಕೈ ಕೆಳಗಿನ ಭೃತ್ಯರು ಅಂತ ಮಾಡಿಕೊಂಡು ದೇವಲೋಕಕ್ಕೆ ಕರ್ಕೊಂಡು ಹೋಗಿಬಿಟ್ಟಂತೆ. ಗರ್ಭದಲ್ಲಿರೋ ಮಕ್ಕಳನ್ನು ಕೊಲ್ಲಿಲ್ಲ, ದಿತಿಗೆ ಶಿಕ್ಷೆ ಕೊಡಲಿಲ್ಲ. ಸಂಕಲ್ಪ ವ್ಯತ್ಯಾಸ ಮಾಡಿದ್ದಕ್ಕೆ, ವಿಪರೀತ ಸಂಕಲ್ಪ ಮಾಡಿದ್ದಕ್ಕೆ ಅದನ್ನು ಪಾಲನೆ ಮಾಡಲಿಕ್ಕೆ ಆಗದೇ ಇರೋ ಹಾಗೆ ಹೇಗೆ ಮಾಡಬೇಕೋ ಅದನ್ನು ಮಾಡಿದ ಅಷ್ಟೆ. ಯೋಗ್ಯ ಸಂಕಲ್ಪ ಮನುಷ್ಯನಿಗೆ ಯೋಗ್ಯ ಫಲ ಕೊಡ್ತದಂತೆ. ಯೋಗ್ಯ ಅಲ್ಲದ್ದನ್ನು ಸಂಕಲ್ಪ ಮಾಡಿದರೆ ಅದು ದೇವತಾ ಕಾರ್ಯ, ವ್ರತನೆ ಮಾಡ್ತಾ ಇದ್ದದ್ರಿಂದ ಅವಳಿಗೂ ಸಮಸ್ಯೆ ಆಗಿರಬಾರ್ದು, ಆದರೆ ತನಗೆ ಯಾವುದೋ ಒಬ್ಬ ಹಂತಕ ಹುಟ್ಟದ ಅಂತ ಆಗಿರಬಾರ್ದು. ಹಿಂಗೆ ಅದನ್ನು ವ್ಯವಸ್ಥೆ ಮಾಡಿದ್ದಂತೆ. ಇದು ದೇವತೆಗಳ ಜೊತೆಯಲ್ಲಿ ನಾವು ಮಾಡಬೇಕಾದ ಸಂಬಂಧ. ಕೆಲವರು ದೇವತೆಗಳು ಅಂದರೆ ಕೆಟ್ಟದಾಗಿ ಬಿಂಬಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಅವ್ರಿಗೇನು ಕೆಲಸ ಇಲ್ಲ ನಿಮಗೆ ಕೆಟ್ಟದ್ದನ್ನು ಮಾಡ್ತಾ ಕೂಡಲಿಕ್ಕೆ. ಶನಿನೋ ಕೇತುನೋ ರಾಹುನೋ ಅಂದರೆ ಅವರನ್ನು ಹೀಗೆ ಬಿಂಬಿಸ್ತಾರೆ. ಅದೇ ಸ್ವಲ್ಪ ನಿಮಗೀಗ 7:30 ನಡೆದದ, ಹೀಗಾಗಿ ನೀವು ಮನೆ ಬಿಟ್ಟು ಹೋಗೋದು ಬೇಡ ಅಂತ. ನಾನು 7:30 ನಡೆದದ್ದಕ್ಕೆ ಮನೆ ಬಿಟ್ಟು ಹೋಗೋಂಗಿಲ್ಲ. ಹೋದಾಗ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ನಾ ಹೇಳಿದ್ದೆಲ್ಲ ನಿಮಗೆ. ಶನಿ ಅಂದರೆ ಅವನಿಗೆ ಬೇರೆ ಕೆಲಸನೇ ಇಲ್ಲ. ಇವನು ಬೀಳಿಸೋದು, ಮನೆಯೊಳಗೆ ಇವನನ್ನು ಕಾಲು ಮುರಿದು ಕೂಡಿಸೋದು, ಅವ ಮೇಲ್ಗಡೆ ಹೋಗಿ ನಗುತ್ತಿರ್ತಾನೆ. ಏನು ಶನಿ ನೋಡಿದ್ಯಾ, ನಾನು ಹೇಳಿದ್ರು ಹೋದ, ಶನಿ ಕಾಟ ತಪ್ಪಲಿಲ್ಲ ಇವನು. ಅಂದರೆ ಶನಿಗೆ, ರಾಹುವಿಗೆ, ಕೇತುವಿಗೆ ಎಲ್ಲ ಈ ಕೈ ಕೆಳಗೆ ಇಟ್ಟುಕೊಂಡು ಗೊಂಬೆಗಳಿದ್ದಂಗೆ. ಇವ್ರು ಹೇಳಿದಾಗ ಅವ್ರು ಬರಬೇಕು, ಇವ್ರು ಬೇಡ ಅಂದಾಗ ಹೋಗಿಬಿಡ್ಬೇಕು. ಹೀಗೆಲ್ಲ ಗ್ರಹಗತಿಗಳನ್ನು, ದೇವತೆಗಳನ್ನು ಬಿಂಬಿಸಬಾರ್ದು. ಅವ್ರು ಯಾರಿಗೂ ನಮ್ಮ ಬಗ್ಗೆ ದುರ್ಭಾವನೆಗಳಿಲ್ಲ. ಇನ್ನೂ ಮೇಲಾಗಿ ಒಳ್ಳೆಯದಾಗಲಿ ಅನ್ನೋ ಭಾವನೆಗಳಿದ್ದಾವಂತೆ. ದೊಡ್ಡ ಸ್ಥಾನದಲ್ಲಿ ಕೂತ್ಕೊಂಡು ಸಣ್ಣ ವಿಚಾರ ಮಾಡಿದರೆ ಅವರನ್ನು ದೊಡ್ಡವರು ಅಂತ ಯಾರು ಕರೀತಾರೆ? ದೊಡ್ಡ ದೊಡ್ಡ ಸ್ಥಾನಕ್ಕೆ ಹೋದವರು ದೊಡ್ಡ ದೊಡ್ಡ ವಿಚಾರ ಮಾಡಲಿಕ್ಕೆ ಶುರು ಮಾಡಬೇಕಂತೆ. ಅಂದರೆ ಆ ಸ್ಥಾನಕ್ಕೂ ಗೌರವ, ಅಲ್ಲಿ ಇವರು ಕುಳಿತದ್ದಕ್ಕೂ ಗೌರವ ಬರ್ತದೆ ಅಲ್ವೇ? 10 ಜನರಿಗೆ ಬದುಕು ಕಟ್ಟಿಕೊಟ್ಟಾಗ 100 ಜನರಿಗೆ ಬದುಕು ಕಟ್ಟಿಕೊಡ್ಲಿಕ್ಕೆ ಬೇಕಾದ ಸ್ಥಾನಕ್ಕೆ ಹೋದಾಗ 1000 ಜನರಿಗೆ ಹೇಗೆ ಬದುಕು ಕಟ್ಟಿಕೊಡ್ಲಿ ಅಂತ ಯೋಚನೆ ಮಾಡಬೇಕಂತೆ. ಅದು ಬಿಟ್ಬಿಟ್ಟು 1000 ಜನರಿಗೆ ಬದುಕು ಕಟ್ಟಿಕೊಡೋ ಅವಕಾಶ ಇದ್ದ ಸ್ಥಾನಕ್ಕೆ ಹೋಗಿ ಇದ್ದು 100 ಜನರನ್ನು ಕೂಡ ಇಲ್ಲಿ ಬೇಡ ಅಲ್ಲಿ ಬೇಡ ಅಂತ ಟ್ರಾನ್ಸ್ಫರ್ ಮಾಡಿದರೆ ಹಣೆ ಬಾರಿ ಏನು? ಇಂಥವ್ರನ್ನ ಅಧಿಕಾರದಲ್ಲಿ ಕೂಡಿಸಿದ್ರೆ ಸಮಾಜ ಏನಾಗಬೇಡ. ಆಮೇಲೆ ಅಧಿಕಾರದ ಸ್ತರಗಳು ಮನುಷ್ಯರಿಗೆ ತಮ್ಮ ಸ್ವಾರ್ಥ, ತಮ್ಮ ದ್ವೇಷ ಸಂಪಾದಿಸ್ಕೊಂಡು ಬೇಳೆ ಬೇಯಿಸ್ಕೊಳ್ಳಿಕ್ಕಿರೋದಲ್ಲ ಅಲ್ವೇ? ದೇವತೆಗಳು ಇಂದ್ರ, ಚಂದ್ರ, ಸೂರ್ಯ ಇವರೆಲ್ಲ ಯಾಕೆ ದೊಡ್ಡ ದೊಡ್ಡ ಸ್ಥಾನದಲ್ಲಿದ್ದಾರೆ ಅಂದರೆ, ಮೊದಲನೇ ಹಂತದಿಂದ ಇಷ್ಟು ಎತ್ತರ ಹೋದಾಗ ಮೊದಲೆಲ್ಲ 1000 ಜನರನ್ನು ನೋಡ್ತಿದ್ರಿ, ಈಗ 1,00,000 ಜನರಿಗೆ ಅನುಗ್ರಹ ಮಾಡಿರಿ ಅಂತ ದೇವರ ಆ ಸ್ಥಾನದಲ್ಲಿ ಕೊಡಿಸಿರ್ತಾನಂತ. ಅದು ಇಂದ್ರ ಅಂದರೆ, ಅದು ಚಂದ್ರ ಅಂದರೆ. ಹಾಗಾಗಿ ದಿತಿ ಒಬ್ಬನ ಪಡಿಲಿಕ್ಕೆ ಹೋದರೆ 49 ಜನರನ್ನು ಕೊಡಿಸಿದ್ದಂತೆ ಇಂದ್ರ. ಅರೆ ನೀ ನನ್ನ ಕೊಲ್ಲಬೇಕು ಅಂತ ಹೋಗಿದ್ದೆಲ್ಲ, ನನ್ನ ಭೃತ್ಯರನ್ನೇ ನಾನು ಪಡೆದಿದ್ದೇನೆ ಅಂತಂದ್ರಂತೆ ದೇವೇಂದ್ರ. ಇದು ದೇವತೆಗಳ ಶಕ್ತಿ. ಇದನ್ನು ಅರ್ಥೈಸಿಕೊಂಡು ದೇವತೆಗಳ ಜೊತೆಗೆ ಯಾವಾಗಲೂ ನಾವು ಒಂದಾಗಿರಬೇಕು, ಪರಸ್ಪರ ಸಂಭಾವನೆಯಿಂದ ಇರಬೇಕು. ಹಾಗಾಗಿ ದೇವತೆಗಳಿಗೆ ವಿರುದ್ಧ ಹೋಗಬಾರ್ದು. ದಿತಿ ಇಂದ್ರನಿಗೆ ವಿರುದ್ಧ ಹೋಗ್ತೇನೆ ಅಂತ ಹೊರಟ್ಲು. ನೋಡಿದರೆ ಇಂದ್ರನ ಸೇವಕರೆಲ್ಲ ಅಲ್ಲೇ ಹುಟ್ಟಿ ಬಂದ್ರಂತೆ. ಇದನ್ನು ಭಾಗವತ ಸಂದೇಶವಾಗಿ ಕೊಡುತ್ತದೆ. ದ್ವಿತೀಯ ಉತ್ಪತ್ತಿಯನ್ನು ಯಾರು ಕೇಳ್ತಾರೆ ಅವರಿಗೆ ಸ್ತ್ರೀಯರು ಕೇಳಿದರೆ ಗರ್ಭದೋಷಗಳ ಪರಿಹಾರ ಆಗ್ತದೆ. ಸ್ತ್ರೀಯರಲ್ಲಿ ಉತ್ಪತ್ತಿ, ಪುತ್ರೋತ್ಪತ್ತಿ ತೊಡಕಾಗಿದ್ದರೆ ಮರುದೇವತೆಗಳು ಉತ್ಪತ್ತಿಯ ಶ್ರವಣ ಮಾಡೋದರಿಂದ ಒಳ್ಳೆಯ ಸಂತಾನ ಆಗ್ತದೆ ಅಂತ ಹಿರಿಯರ ಆ ಕಥೆಯನ್ನು ಇಲ್ಲಿ ಹೇಳಿದ್ದಾರೆ. ಹೀಗೆ ಸಂತಾನೋತ್ಪಾದಕ ಕಥೆ ಅಂದರೆ ಮರುದೇವತೆಗಳ ಉತ್ಪತ್ತಿಯ ಕಥೆ. 7ನೇ ಸ್ಕಂದ ಶ್ರೀಮದ್ ಭಾಗವತದಲ್ಲಿ ಲಕ್ಷ್ಮೀ ನರಸಿಂಹಾವತಾರದ ಚರಿತ್ರೆ. ಆ ನರಸಿಂಹಾವತಾರದ ಚರಿತ್ರೆಯ ಸಂದೇಶ ಏನು ಅದನ್ನು ಶ್ರವಣ ಮಾಡಬೇಕು. ಸಮಯ ಆಗಿದ್ದರಿಂದ ಮತ್ತೆ ಸಾಯಂಕಾಲ ಆ ಚರಿತ್ರೆಯನ್ನು ಚಿಂತನೆ